ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾರ್ತಿಕ ಮಾಸ ಅಂದ್ರೆ ವಿಶೇಷ, ಅದರಲ್ಲೂ ಕಾರ್ತಿಕ ಸೋಮವಾರಗಳು ಅಂದ್ರೆ ಮತ್ತಷ್ಟು ವಿಶೇಷ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ, ಶಿವಶಂಕರ ದೇವಸ್ಥಾನದಲ್ಲಿ ನಡೆದಿರತಕ್ಕಂಥ ಕಾರ್ತಿಕ ಮಾಸದ ವಿಶೇಷ ಅನುಷ್ಠಾನ. ಕಾರ್ತಿಕ ಮಾಸದಲ್ಲಿ ನಡೆದಿರತಕ್ಕಂಥ ಶಿವನ ದೀಪೋತ್ಸವದ ವಿಜೃಂಭಣೆಯ ಕಾರ್ಯಕ್ರಮ ಮಹರ್ಷಿವಾಣಿಯಲ್ಲಿ. ಹರ ಹರ ಮಹಾದೇವ ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸುದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಮಾರ್ಗಶಿರ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು 2 ವಿಶೇಷ ಕಾರ್ಯಕ್ರಮಗಳನ್ನು ನಿರ್ವಹಿಸಲಿಕ್ಕೆ ಗುಜರಾತ್ ತೆರಳುತ್ತಾ ಇದ್ದಾರೆ. ಮೊದಲನೇದಾಗಿ ಮಾಗಡಿ ತಾಲೂಕಿಗೆ ಅವರು ಆಗಮಿಸ್ತಾರೆ. ಶ್ರೀ ಹೊಳೆ ಚೌಡೇಶ್ವರಿ ದೇವಿ ದೇವಾಲಯ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಗುರುಜರು ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಶ್ರೀ ಹೊಳೆ ಚೌಡೇಶ್ವರಿ ದೇವಿ ದೇವಾಲಯದ ನೂತನ ದೇವಸ್ಥಾನದ ಉದ್ಘಾಟನಾ ಸಂಭ್ರಮದ ಕಾರ್ಯಕ್ರಮದಲ್ಲಿ ನೀವು ಖಂಡಿತವಾಗಿಯೂ ಭಾಗವಹಿಸಬಹುದು. ಸ್ಥಳ ಕೊಂಡಹಳ್ಳಿ ಗ್ರಾಮದ ರಾಮಯ್ಯನ ಕೆರೆ ಮಾರ್ಗ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಕೊಂಡಹಳ್ಳಿ ಗ್ರಾಮದ ರಾಮಯ್ಯನ ಕೆರೆ ಮಾರ್ಗ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಖಂಡಿತವಾಗಿ ನೀವು ಕೂಡ ಈ ಒಂದು ವಿಶೇಷ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ದೇವಸ್ಥಾನದಲ್ಲಿ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸೋದ್ರ ಜೊತೆಗೆ ವಿಶೇಷವಾದಂತಹ ಅರ್ಥಪೂರ್ಣ ಮಾಹಿತಿಗಳನ್ನು ಕೂಡ ಗುರುಜರು ತಿಳಿಸ್ತಾರೆ. ಖಂಡಿತವಾಗಿ ಭಾಗವಹಿಸಿ. ಇದಾದ ನಂತರ ಶ್ರೀ ಕೋಡಿ ಕೆಂಪಮ್ಮ ದೇವಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಕೃಪಾಂಜನೇಯ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಕೂಡ ಗುರುಜರು ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಹಿಸಿದ್ದಾರೆ. ಕೆಂಚನಹಳ್ಳಿ, ಕೋಡಿಗೆಹಳ್ಳಿ ಅಂಚೆ, CS ಪುರ ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಶಿವರಾಜ್ ಮತ್ತು ಗ್ರಾಮಸ್ಥರೆಲ್ಲ ಸೇರಿ ನಿರ್ಮಿಸ್ತಾ ಇರುವಂತಹ ವಿಶೇಷ ದೇವಾಲಯ ಇದು. ಶ್ರೀ ಕೋಡಿ ಕೆಂಪಮ್ಮ ದೇವಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಕೃಪಾಂಜನೇಯ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಖಂಡಿತವಾಗಿಯೂ ಪಾಲ್ಗೊಳ್ಳಿ. ಸ್ಥಳ ಕೆಂಚನಹಳ್ಳಿ, ಕೋಡಿಗೆಹಳ್ಳಿ ಅಂಚೆ, CS ಪುರ ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ.
ಖಂಡಿತವಾಗಿ ನೀವು ಕೂಡ ಭಾಗವಹಿಸ್ಬೋದು, ಗುರುಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು. ಇನ್ನು ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಕಾರ್ತಿಕ ಮಾಸ ಮುಗಿತು. ಹಾಗಾಗಿ ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ನಾಡಿನ ವಿವಿಧ ಶಿವ ದೇವಾಲಯಗಳಿಗೆ ಶ್ರೀನಿವಾಸ್ ಶರ್ಮಾ ಅವರು ಭೇಟಿ ನೀಡಿದರು. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ಗಾಂಧಿ ಬಜಾರ್ನಲ್ಲಿ ಇರುವಂತಹ ಶಿವಶಂಕರ ದೇವಸ್ಥಾನ, ಹೊಸಕೋಟೆ ಸೂಲಿಬೆಲೆ ಗ್ರಾಮದಲ್ಲಿ ಇರುವಂತಹ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಇಲ್ಲಿ ನೆರವೇರಿಸಲಾದಂತಹ ಶಿವಾರಾಧನೆ ಕಾರ್ಯಕ್ರಮ ಹೇಗಿತ್ತು, ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಹೇಗೆ ಪೂಜಾರಾಧನೆ ನೆರವೇರಿಸಲಾಯಿತು ಅನ್ನೋದನ್ನು ನೀವು ನಾಳೆ ವೀಕ್ಷಿಸ್ಬೋದು. ಇದರ ಜೊತೆಗೆ ಇತ್ತೀಚೆಗಷ್ಟೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕೂಡ ಸಂಭ್ರಮದಿಂದ ಆಚರಿಸಲಾಯಿತು. ಆ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ಕೂಡ ನಾಳೆ ವೀಕ್ಷಿಸ್ಬೋದು. ಈ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸೋದಕ್ಕೂ ಮುನ್ನ ಷಷ್ಠಿ ಪೂರ್ತಿ ಕಾರ್ಯಕ್ರಮವೊಂದರಲ್ಲಿ ಕೂಡ ಶ್ರೀನಿವಾಸ್ ಶರ್ಮಾ ಅವರು ಭಾಗವಹಿಸಿದ್ರು. ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಎಲ್ಲ ದೃಶ್ಯಗಳನ್ನು ನೀವು ನೋಡಬಹುದು, ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕರಾಸನಗರ್ಭಿತಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ವೃಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫ್ರಕಳಾಂ ಶ್ರೀಚಕ್ರಸಂಚಾರಿಣೀಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಗಡಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ. ಹರಿಂ ಮಹಾಶಕ್ತಿರದೇವತಾಭ್ಯೋ ನಮಃ. ಸರ್ವೇಶ್ವರ್ಯೇ ನಮಃ, ಸರ್ವದಾಯಿನೇ ನಮಃ, ಸರ್ವಮಂಗಳಾಯ ನಮಃ, ಸರ್ವೇಶ್ವರೀ ನಮಃ, ಸರ್ವತೋಭದ್ರವಾಸಿನೇ ನಮಃ. ಶ್ರೀಂ ಬ್ರಾಹ್ಮೀ ಮಾಹೀಶ್ವರೀ ಕೌಮಾರೀ ವೈಷ್ಣವೀ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗಂಧಧ್ವಾರಾಂಧರಾದರ್ಶಾ ನಿತ್ಯಪುಷ್ಟಾಂಗರೇಷಣೆ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಅಂಬಾಯ ನಮಃ. ಜಗದೀಶ್ವರೀ ನಮಃ, ಜಗನ್ಮಾತ್ರಕಾಯ ನಮಃ, ಜಗದೋದ್ಧಾರಿಣೀ ನಮಃ, ಜಗದ್ವಲ್ಲಾಪಿನೇ ನಮಃ, ಶ್ರೀಮತೇ ನಮಃ, ಅಂಬಾಯ ನಮಃ. ತ್ರೈಮೂರ್ತೆ ನಮಃ, ಭಕ್ತಾನುಗ್ರಹಕಾರಿಣೇ ನಮಃ, ಭಕ್ತವತ್ಸಲಿನ್ಯೇ ನಮಃ, ಭವಭೀತಿಹರಾಯ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶುಭ ಶುಕ್ರವಾರ. ಸಂಪತ್ತನ್ನು ತರ್ತಕ್ಕಂಥ, ಸಂಪತ್ತಿಗೆ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಪ್ರತಿಯೊಬ್ಬರ ಮನೆ ವಿದ್ಯಾರ್ಥಿಗಳು ಜ್ಞಾನವಂತರಾಗಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಸಂಸ್ಕಾರದ ಅರಿವು ಪ್ರತಿಯೊಬ್ಬರಿಗೂ ಮೂಡಲಿ, ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ವಿಶೇಷವಾಗಿ ರಾರಾಜಿಸಲಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಈ ಒಂದು ಶುಭ ದಿನ ಶುಕ್ರವಾರ. ಇವತ್ತು ಎರಡು ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಯ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಾನು ಬರ್ತಿರ್ತಕ್ಕಂಥದ್ದು ಒಂದು ಪುಣ್ಯವೇ ಸರಿ. ಜೊತೆಗೆ ಈ ಕಾಯಕಕ್ಕೆ ಯಾರೆಲ್ಲ ಆಗಮಿಸ್ತಿದ್ದೀರಿ ತಾವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ಬಂದು ಭಗವತಿಯನ್ನು ದರ್ಶನ ಮಾಡಿ. ಒಂದೊಂದು ಸಾನ್ನಿಧ್ಯಗಳಲ್ಲಿ ಒಂದೊಂದು ಶಕ್ತಿ ಇದೆ. ಶಕ್ತಿ ಇರೋದರಿಂದಲೇ ಅದು ಸಾನ್ನಿಧ್ಯವಾಗಿದೆ. ಅಷ್ಟೇ ಅಲ್ಲದಿನ ದೇವಾಲಯ ಎಲ್ಲಾಗಬೇಕು, ಯಾವ ದೇವಸ್ಥಾನ ಎಲ್ಲಿ ಬರಬೇಕು, ಹೇಗೆ ಅನುಷ್ಠಾನ ಮಾಡಬೇಕು ಎಂಬತಕ್ಕಂಥದ್ದು ಅದು ವಿಧಿಲಿಖಿತವಾಗಿರ್ತಕ್ಕಂಥದ್ದು, ಯಾರೊಬ್ಬರ ಆಳ್ವಿಕೆಯಲ್ಲಾಗ್ತಕ್ಕಂಥದ್ದಲ್ಲ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮನ ಆ ಒಂದು ಲಿಖಿತ ಏನಿದೆಯೋ ಅದು ಹಾಗೇ ನಡೀತಕ್ಕಂಥದ್ದು. ಹಾಗೆ ಎಲ್ಲರೂ ಭಗವತ್ ಸಂಕಲ್ಪಕ್ಕೆ ಪಾತ್ರರಾಗ್ತಕ್ಕಂಥದ್ದು, ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರೇ. ಬನ್ನಿ, ಆನಂದಿಸಿ, ದೇವಿಯನ್ನು ದರ್ಶನ ಮಾಡಿ, ಆ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದವನ್ನು ಎಲ್ಲರೂ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ಈ ಶುಭ ದಿನದ ವಿಶೇಷತೆ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಆದರೆ ಅದಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ, ನಾಳೆ ಶನಿವಾರ ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಶ್ರೀನಿವಾಸ್ ಶರ್ಮಾ ಅವರು ನಾಡಿನ ವಿವಿಧ ಶಿವ ದೇವಾಲಯಗಳಿಗೆ ಭೇಟಿ ನೀಡಿದರು ಮತ್ತು ಶಿವಾರಾಧನೆಯನ್ನು ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ದಾರೆ. ಗಾಂಧಿ ಬಜಾರ್ನಲ್ಲಿರುವಂತಹ ಶಿವಶಂಕರ ದೇವಸ್ಥಾನದಲ್ಲಿ ಪೂಜಾರಾಧನೆ ನೆರವೇರಿಸಲಾಯಿತು. ಜೊತೆಗೆ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ವಿಶೇಷವಾದಂತಹ ಶಿವಾರಾಧನೆ ನೆರವೇರಿಸಲಾಯಿತು. ಇದರ ಜೊತೆಗೆ ಹೊಸಕೋಟೆ ಸೂಲಿಬೆಲೆ ಗ್ರಾಮದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಇದರ ಜೊತೆಗೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಗಾಂಧಿನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸೋದಕ್ಕೂ ಮುನ್ನ ಷಷ್ಠಿ ಪೂರ್ತಿ ಕಾರ್ಯಕ್ರಮವೊಂದರಲ್ಲಿ ಕೂಡ ಅವರು ಭಾಗವಹಿಸಿದರು. ಈ ಎಲ್ಲ ದೃಶ್ಯಗಳನ್ನು ನೀವು ನೋಡಬಹುದು ನಾಳೆ ವಿಶೇಷ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಇನ್ನು ಇವತ್ತು 2 ವಿಶೇಷ ಕಾರ್ಯಕ್ರಮಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ದೇವತಾರಾಧನೆ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು, ಅದನ್ನು ಮತ್ತೆ ತಿಳ್ಕೊಳ್ಳೋಣ. ಖಂಡಿತಮ್ಮ. ಹಾಗೆ ಈ ದಿನದ ಪಂಚಾಂಗ ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾನಿ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ. ಮಾರ್ಗಶಿರ ಮಾಸ ಶುಕ್ಲಪಕ್ಷ. ಶುಕ್ಲಪಕ್ಷದಲ್ಲಿ ಇವತ್ತು ತಾರೀಕು 2/12/2022 ಶುಭ ಶುಕ್ರವಾರ, ನವಮಿ, ಉಭ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ತಿಥಿವಾರ ನಕ್ಷತ್ರ ಯೋಗಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿರ್ತಕ್ಕಂಥದ್ದು. ಗುರು ಚಂದ್ರರ ಯೋಗ ಫಲ ಚೆನ್ನಾಗಿದ್ದಾಗ ಯಾವ ಕೆಲಸಗಳನ್ನು ಬೇಕಾದರೂ ಹೇಗೆ ಬೇಕಾದರೂ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ದೇವರ ಪ್ರತಿಷ್ಠಾಪನಾ ಮಹೋತ್ಸವಗಳು ಬಹಳ ವಿಶೇಷವಾಗಿ ಅದ್ಧೂರಿತವಾಗಿ ನಡೀತಾ ಇದೆ. ಹಾಗೆ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ಕಾಯಕವನ್ನು ಗೌರವಿಸಬೇಕು, ಕಾಯಕದ ಕಡೆ ಗಮನ ಇರಬೇಕು, ನಮ್ಮ ಜವಾಬ್ದಾರಿಯನ್ನು ನಾವು ಉಳಿಸ್ಕೊಳ್ಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ ದೇವಿಯ ಪ್ರಸನ್ನತೆ, ಆ ತಾಯಿಯ ಸಂಪೂರ್ಣ ಅನುಗ್ರಹ ಬೇಕು. ಪ್ರತ್ಯಕ್ಷವಾಗಿ ಕಾಣದಿದ್ದರೂ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಗುಣ ಭಗವಂತದ್ದು. ಅದರಿಂದಲೇ ಎಂತಹ ಸಂಕಷ್ಟಗಳು ಬಂದರೂ ಅಮ್ಮ ಅಂತಕ್ಕಂಥದ್ದು ಅಥವಾ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿರ್ತಕ್ಕಂಥದ್ದು. ಹಾಗೆ ಈ ಶುಭ ದಿನ, ಇವತ್ತಿನ ದಿವಸ ತಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ರಾಶಿಗಳಲ್ಲಿ ಬರ್ತಕ್ಕಂತಹ ಎಚ್ಚರಿಕೆಗಳ ಬಗ್ಗೆ ಅಥವಾ ಲಾಭ ನಷ್ಟಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಅದರಂತೆ ನಾವು ಹೆಜ್ಜೆಯನ್ನು ಹಾಕಿದಾಗ ಒಂದಿಷ್ಟು ಒಳಿತನ್ನು ಖಂಡಿತ ನಾವು ಕಾಣಬಹುದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನ ತಾವೆಲ್ಲ ಯಾವ್ಯಾವ ಕಾಯಕವನ್ನು ಹೇಗಿದ್ದರೆ, ಹೇಗೆ ನಡ್ಕೊಂಡ್ರೆ ಹೇಗೆ ಅನುಕೂಲ ಆಗುತ್ತೆ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಳೋದೇ ರಾಶಿಫಲ. ಅಂತಹ ರಾಶಿಗಳಲ್ಲಿ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ವರ್ಚಸ್ಸು, ತೇಜಸ್ಸು, ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮತ್ತು ಯಾವ ವೃತ್ತಿಯಲ್ಲಿದ್ದೀರಿ, ಯಾವ ಕೆಲಸದಿಂದ ಏನೆಲ್ಲ ಲಾಭ ಕಾಣಬೇಕು ಅಂತಿದ್ದೀರಿ ಎಲ್ಲವನ್ನು ಸಹಿತ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಚಂದ್ರ ಯೋಗ ಫಲ ಚೆನ್ನಾಗಿರೋದ್ರಿಂದ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸುವಂಥ ಅದೃಷ್ಟದ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ತಂದುಕೊಂಡ್ಬಿಡ್ತೀರಿ. ಸ್ವಲ್ಪ ಮಟ್ಟಿಗೆ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಕೆಲಸವನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಇವತ್ತು ದುಡುಕಿ ಯಾರನ್ನೂ ಮಾತಾಡಬೇಡಿ. ಯಾರೊಬ್ಬರ ಮನಸ್ಸನ್ನು ನೋಯಿಸೋದು ಸಮಂಜಸ ಅಲ್ಲ. ಭಗವಂತ ನಮಗೇನು ಕೊಟ್ಟಿದ್ದಾನೆ, ಯಾವ ಕ್ರಮವನ್ನು ಆಚರಿಸಿದರೆ ಏನು ಫಲಾಫಲಗಳಿದೆ, ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಬಿಟ್ಟರೆ ಬೇರೆಲ್ಲದರ ಬಗ್ಗೆ ಆಲೋಚನೆ ಮಾಡ್ತಾ ಹೊರಟ್ರೆ ಅದಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಹಾಗೆ ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಲಾಭವನ್ನು ಗಳಿಸಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪವೂ ಹೌದು. ಆದರೆ ಇವತ್ತು ನಿಮ್ಮ ನಡೆ ನಡವಳಿಕೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪಾಶೀರ್ವಾದದಿಂದ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯ ಮಂತ್ರವನ್ನು ಉಚ್ಚರಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅಂದರೆ ಮನಸ್ಸಲ್ಲಿ 100 ಆಸೆಗಳಿರಬಹುದು. ಆದರೆ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಮನಸ್ಸು ದೃಢ ಸಂಕಲ್ಪದಲ್ಲಿರಬೇಕು. ಹಾಗೆ ಏನೇ ಒಂದು ಕಾಯಕವನ್ನು ಮಾಡಿದ್ರೂ ಅದರ ಸ್ಪಷ್ಟೀಕರಣ ಬೇಕಾಗುತ್ತೆ.
ಯಾಕೆಂದರೆ ಇವತ್ತಿನ ದಿವಸ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಮನಸ್ಸಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ, ನೆಮ್ಮದಿ ಕಾಣದಂಥ ರೀತಿಯಲ್ಲಿದೆ, ಅಧಿಕವಾದಂಥ ಚಂಚಲತೆ ಇದೆ, ಕುಟುಂಬಸ್ಥರಿಂದ ಎಲ್ಲೋ ಒಂದೆರಡು ಮಾತು ಬೇಡವಾದಂಥ ಮಾತನ್ನು ಆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಅಂದರೆ ಹೊರಗಡೆಯವರು ಆಡುವಂಥ ಮಾತು ಬೇರೆ, ಕುಟುಂಬದಲ್ಲಿರ್ತಕ್ಕಂಥವ್ರು ಆಡುವಂಥ ಮಾತು ಬೇರೆ. ಕುಟುಂಬದಲ್ಲಿರ್ತಕ್ಕಂಥವರು ನಿಮ್ಮ ಎಲ್ಲ ಸಹಾಯಗಳನ್ನು ತೆಗೆದುಕೊಂಡು ಎಲ್ಲೋ ಒಂದು ಕಡೆ ನಿಮ್ಮನ್ನು ನಿಂದಿಸಿ ನಿಮಗೆ ನೋವು ಕೊಟ್ಟು ಮಾತಾಡುವಂಥ ಮಾತಿದೆಯಲ್ಲ, ಅದು ಬಹಳ ಕಠೋರ. ಹಾಗಾಗಿ ಇವತ್ತು ಅಂತಹದ್ರಲ್ಲಿ ನೀವು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಕಾರಣ ಪ್ರಸ್ತುತ ನಿಮ್ಮ ಗ್ರಹಗತಿಗಳಷ್ಟು ಸಮಂಜಸವಾದಲ್ಲ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಹುಷಾರಾಗಿರಿ. ಇವತ್ತು ಅಷ್ಟು ಸಮಂಜಸವಾಗಿರ್ತಕ್ಕಂಥ ಕಾಲ. ಸಣ್ಣ ಪುಟ್ಟ ಪೆಟ್ಟು ಆಗುವಂಥ ಸಾಂದ್ರತೆಗಳೇ ಸಾಕಷ್ಟು ಕಂಡು ಬರ್ತಿದೆ. ಅದಕ್ಕಿಂತ ಮುಖ್ಯವಾಗಿ ನಿಂದಕರು ಹೆಜ್ಜೆಜ್ಜೆಗೂ ಸಿಗುವ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಇದೆಲ್ಲ ಪರಿಸ್ಥಿತಿಯನ್ನು ತಪ್ಪಿಸ್ಕೊಂಡು ಒಂದಷ್ಟು ನೆಮ್ಮದಿ ಕಾಣಬೇಕಾದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಅದರ ಮೇಲೆ ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಹಾಕಿ, ಅದಕ್ಕೆ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ತೊಗರಿಬೇಳೆ ಹಾಕಿ, ಅಕ್ಕಿ, ತೊಗರಿಬೇಳೆ, ಅರಿಶಿನ ಈ ಮೂರನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ತದನಂತರ ಆ ಮೂರು ವಸ್ತುಗಳನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಈ ಪ್ರಕಾರ ಮಾಡೋದ್ರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣ್ಬೋದು. ಮನಸ್ಸು ಸ್ವಲ್ಪ ಚಂಚಲತೆ ಆಗ್ಬೋದು. ಒಂದಷ್ಟು ಬೇರೆ ಬೇರೆ ಥರ ವಿಚಾರಗಳೆಲ್ಲವೂ ಸಹಿತ ತಲೆಯಲ್ಲಿ ಬಂದು ಕೂತ್ಕೊಳ್ಬೋದು. ಏನೇ ಆದರೂ ಸಹಿತ ನಮ್ಮ ನಡೆ ನಡವಳಿಕೆಗಳಲ್ಲಿ ನಾವು ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆವಹಿಸಬೇಕಾಗತ್ತೆ. ಇವತ್ತಿನ ದಿವಸ ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿಗಳೇ ಇರಬಹುದು. ಆದರೂ ಭಯಪಡಬೇಕಾದ್ದಿಲ್ಲ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಎಲ್ಲಾದರೂ ಒಂದು ಬಿಳಿ ಎಕ್ಕದ ಗಿಡ ಆಗಲಿ ಅಥವಾ ಬೇವಿನ ವೃಕ್ಷ ಆಗಲಿ, ಅಶ್ವತ್ಥ ವೃಕ್ಷ ಆಗಲಿ, ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಹಚ್ಚಿರುವ ದೀಪವನ್ನು ನೋಡಿ ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ಆ ಒಂದು ವೃಕ್ಷಗಳ ತಲೆಗಿರ್ತಕ್ಕಂಥ ಇರುವೆಗೋ ಚೀಮೆಗಳಿಗೋ ಒಂದಷ್ಟು ಬೆಲ್ಲ ಸಕ್ಕರೆಯನ್ನು ಹಾಕ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಮಾಡಿದ್ರೆ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖ, ಕರ್ಕಾಟಕ ರಾಶಿ ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಒಂದಿಷ್ಟು ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿ, ಅದಕ್ಕಿಂತ ಮುಖ್ಯವಾಗಿ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮ ರಾಶಿಫಲದಲ್ಲಿದೆ. ಇವತ್ತು ತಾವು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಸಾಧ್ಯವಾದರೆ ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಸಲ್ಲಿಸಿ. ಅಲ್ಲಿ ಹೋಗ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ರಾಹುಕಾಲದಲ್ಲಿ ನೀವು ಯಾವ ಉದ್ಯೋಗ ಮಾಡ್ತಿದ್ರು, ಯಾವುದೇ ಕೆಲಸ ಕಾರ್ಯ ಮಾಡ್ತಿದ್ರು, ಒಂದಷ್ಟು ಕ್ಷಣ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ದೀನಿ ಎಂಬತಕ್ಕಂಥ ಮನಸ್ಸು ನಿಮಗಾಗಲಿ. ಅಷ್ಟೇ ಅಲ್ದಿರ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ನೋಡಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋದು ಸರಿ, ಅಥವಾ ಅವ್ರಿಗೆ ಏನಾದ್ರು ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು ಆದರೂ ಸರಿಯೇ. ಇಂತಹ ಕಾಯಕಕ್ಕೆ ಕರ್ಕಾಟಕ ರಾಶಿಯವರು ಮುಂದಾಗಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಂತ ಮುಂದಾದರೂ ಅದರಲ್ಲಿ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಬಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ 1:45 ಅಂತೂ ಬಹಳ ಒಳ್ಳೆಯ ಕಾಲ ಇದೆ. ಈ ಸಮಯದಲ್ಲಿ ತಾವು ಒಳ್ಳೆ ಕೆಲಸಗಳನ್ನೇ ಮಾಡಿ, ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿ, ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಕೆಲಸಗಳಲ್ಲಿ ಏನಾದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ 21 ಗರಿಕೆಯನ್ನು ಶ್ರೀಗಂಧ ಚಕ್ಕೆಯಲ್ಲಿ ಗಂಧ ತೆಗೆದು ಆ ಗಂಧದಿಂದ ಗರಿಕೆಯನ್ನು ಅದ್ದುಕೊಂಡು ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಯಾವುದೇ ಕೆಲಸ ಮಾಡಬೇಕಾದರೂ ಪೂರ್ವಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಎಲ್ಲವೂ ಕಾರ್ಯಸಿದ್ಧಿಯೇ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ನೀವು ಧರಿಸುವಂಥ ವಸ್ತ್ರ, ನಿಮ್ಮ ಕಾಯಕ, ನೀವು ಮಾಡುವ ಕೆಲಸ ಎಲ್ಲ ಕಡೆಯಿಂದಲೂ ಲಾಭವಿದೆ. ಆದರೆ
ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದರಿಂದ ಒಂದಷ್ಟು ಆರೋಗ್ಯ ವ್ಯವಹಾರಗಳಲ್ಲಿ, ಜೊತೆಗೆ ನಡೆದು ಓಡಾಡುವಾಗ, ವಾಹನದಲ್ಲಿ ಚಲಿಸುವಾಗ, ಜೊತೆಗೆ ಯಾರಾದರೂ ಒಬ್ಬರು ನಿಂದನೆ ಮಾತಾಡುವಂಥದ್ದು, ಆ ಮಾತಿನಿಂದ ಮನಸ್ಸು ನೊಂದುಕೊಳ್ಳುವಂಥದ್ದು, ಇಂತೆಲ್ಲ ಪರಿಸ್ಥಿತಿಗಳು ಕನ್ಯಾ ರಾಶಿಯಲ್ಲಿ ಆಗುತ್ತೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಭಗವಂತನ ಪ್ರಾರ್ಥನೆ ಮಾಡಿ ಭಗವತ್ ಸಂಕಲ್ಪಕ್ಕೆ ಪಾತ್ರರಾದರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಹಾಗೆ ಭಗವಂತನ ಕೃಪಾಕಟಾಕ್ಷ ನಿಮಗೆ ಸಿಗಬೇಕಾದ್ರೆ ಇವತ್ತು ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಸಂಗೀತ ಅಂತ, ಐಶ್ವರ್ಯ. ಹಾ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಕೇಳಬೇಕಾಗಿತ್ರಿ, ವಿಜಾಪುರ ಹತ್ರ, ಕೋಲಾರ. ಓಕೆ, ಆಯ್ತು, ಮಾತಾಡಿಮಾ. ಹಲೋ. ನಮಸ್ಕಾರ ಗುರುಜಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ. ಬಹಳ ವರ್ಷದಿಂದ ಕರೆ ಮಾಡ್ತಾ ಇದ್ದೆ ಗುರುಜಿ. ತುಂಬಾನೇ ಸಂತೋಷ ಆಯ್ತು ಗುರುಜಿ. ನಾನು ಬಿಜಾಪುರಕ್ಕೆ ನೀವು ಬಂದಾಗ ನಾನು ಬಂದಿದ್ದೆ, ಅವತ್ತು ಭೇಟಿನೇ ಆಗಲಿಲ್ಲ ಗುರುಜಿ. ಬಿಜಾಪುರ, ಉತ್ತರ ಕರ್ನಾಟಕದ ಕಡೆ ಬಂದರೆ ಅಲ್ಲಿನ ಅಭಿಮಾನಿ ದೇವರುಗಳು ಒಬ್ಬರ ಇಬ್ಬರ. ಸೊ ಹಾಗಾಗಿ ಯಾವುದೇ ಕಾರ್ಯಕ್ರಮ ಅಂದರೂ ಆ ಜನಸಾಗರ, ಆ ಪ್ರೀತಿ ವಿಶ್ವಾಸ, ಅದರಲ್ಲೂ ಸಮಯದ ಮಿತಿಯೂ ಇಲ್ದಿರ ಎಷ್ಟು ಹೊತ್ತು ನಾನಿದ್ರು ಅಷ್ಟೊತ್ತು ಜನ ಅಲ್ಲೇ ಹಾಗೇ ಇರ್ತಾರೆ. ಆ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಾವು ಭಾಜನರಮ್ಮ. ಹೇಳ್ತಾಯಿ, ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಮ್ಮ. ನನ್ನ ಮಗಳು ಐಶ್ವರ್ಯ ಅಂತ ಅವಳ ಹೆಸರು ಗುರುಜಿ. 2 ವರ್ಷ ಆಯ್ತು ಮದುವೆಗೋಸ್ಕರ ಹೊರ ನೋಡ್ತಾ ಇದ್ದೀವಿ. ಅವಳಿಗೆ ಒಬ್ಬೊಬ್ರು ನಾಗದೋಷ ಇದೆ ಅಂತ ಹೇಳ್ತಾರೆ ಗುರುಜಿ. ಆಮೇಲೆ ಒಬ್ಬೊಬ್ರು ನಾಗದೋಷ ಇಲ್ಲಮ್ಮ, ಯಾರು ಹೇಳ್ಯಾರ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿಷ್ರು. ಹೀಗಾಗಿ ಕರೆ ಮಾಡಿದ್ದೆ ಗುರುಜಿ. ನಮ್ಮ ಮಗಳ ಕೈಯಲ್ಲಿ ಕೊಡ್ಲಾ ಗುರುಜಿ, ಹೇಳ್ತೀರಾ? ಕೊಡಮ್ಮ. ಅಂದ್ರೆ ಈಗ ಮದುವೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಏನು ಓದಿದ್ದಾಳೆ ಮಗಳು? ಈಗ BCom ಸೆಕೆಂಡ್ ಅದ ಗುರುಜಿ. ಕೊಡಮ್ಮ, ಮಗಳು ಕೊಡ್ತಾಯಿ. ಹಾ, ಕೊಡ್ತೀನಿ ಗುರುಜಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಏನು ಜಾಬ್ ಮಾಡ್ತಾ ಇದೆಯಾ, ಮನೇಲಿದ್ಯಾ? ಇಲ್ಲ ಗುರುಜಿ, BCom ಸೆಕೆಂಡ್ ಇಯರ್ ಆಗಿತ್ತು ಗುರುಜಿ. ಈಗ ಒಂದ್ ಪ್ರೊಫೈಲ್ ಬಂದಿದೆ ಗುರುಜಿ, ನಂದು ವೃಷಭ ರಾಶಿ ರೋಹಿಣಿ ನಕ್ಷತ್ರ ಅಂತ ಹೇಳಿ. ಈಗ ಒಂದ್ ಪ್ರೊಫೈಲ್ ಬಂದಿದೆ ಕುಂಭ ರಾಶಿ ಧನಿಷ್ಠ ನಕ್ಷತ್ರ ಅಂತ ಹೇಳಿ. ಗೌರ್ಮೆಂಟ್ ಜಾಬ್ ಇದೆ ಗುರುಜಿ. ಅವ್ರು ಕಾಲ್ ಮಾಡಿದ್ರೆ ಕಾಲ್ ಮಾಡಿಲ್ಲ ಗುರುಜಿ. ನನ್ ತಂದೆ ತಾಯಿ, ನಾ ಇರೋದು ಒಬ್ಳೆ ಮಗಳು ಗುರುಜಿ. ಗೌರ್ಮೆಂಟ್ ಜಾಬ್ ಕೊಡ್ಬೇಕಂತ ಬಹಳ ಆಸೆ ಇತ್ತು ಗುರುಜಿ ಅವರಿಗೆ. ಅದಕ್ಕೆ ಆಗುತ್ತಿಲ್ಲ ಅಂತ ಗುರುಜಿ. ಅವ್ರಿಗೆ ಮಾತ್ರ ಗೌರ್ಮೆಂಟ್ ಕೆಲಸಕ್ಕೆ ನನ್ನ ಮಗಳನ್ನ ಕೊಡಬೇಕು ಅಂತ ಆಸೆನಾ, ಅಥವಾ ನಿನಗೂ ಹಾಗೆ ಇದೆಯಾ? ನಮಗೂ ಹಾಗೆ ಇದೆ ಗುರುಜಿ. ನೋಡು, ಏನೇ ಆದ್ರೂ ಹೆಣ್ಣು ಮಕ್ಕಳು ಆಸೆ ಆಕಾಂಕ್ಷೆಗಳೆಲ್ಲ ಅಮ್ಮ ಅಪ್ಪನ ಮೇಲೆ ಹಾಕ್ಬಿಡೋದು. ಹೇಗಿದ್ರು ಗುರುಜಿ, ಅವ್ರ ಆಸೆ ಬರ್ತಾರಲ್ಲ ಅದೇ ಆಗ್ಬೇಕು ಅಂತ ನಂದು ಆಸೆ ಗುರುಜಿ. ಆಯ್ತು. ಅದಕ್ಕಿಂತ ಮುಖ್ಯವಾಗಿ ನಾ ಏನು ಇದು ಕೊಟ್ರೆ ಪ್ರೊಫೈಲ್ ಕೊಟ್ರೆ ಮಂಗಳಿದೆ ಹಂಗಿದೆ ಅಂತ ಹೇಳ್ತಿದಾರೆ ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳು. ಯಾವುದೇ ಒಬ್ಬ ಮದುವೆ ಆಗುವಂಥ ಹೆಣ್ಣುಮಗಳು ಮೊದಲು ಆದ್ಯತೆ ಕೊಡಬೇಕಾದ್ದು ಜನ್ಮದಾತರಿಗೆ. ಅಪ್ಪ ಅಮ್ಮ ಏನು ಒಪ್ಪುತ್ತಾರೆ, ಅಪ್ಪ ಅಮ್ಮ ಯಾವ್ದು ಹೇಳ್ತಾರೆ, ಅಪ್ಪ ಅಮ್ಮ ಯಾವುದನ್ನು ಅಪೇಕ್ಷೆ ಪಡ್ತಾರೆ, ಅದರಂತೆ ನಿಮ್ಮ ಜೀವನವನ್ನು ತೆಗೆದುಕೊಂಡು ಹೋಗುವಂಥದ್ದು ಮೊದಲು ನೀವು ಮಾಡಬೇಕಾದ ಕರ್ತವ್ಯ. ಯಾಕೆಂದರೆ ನಿಮ್ಮನ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡೋಳನ್ನು ಮಾಡಿ ವಿದ್ಯೆ ಕೊಟ್ಟು ಜ್ಞಾನ ಕೊಟ್ಟು ನಿಮ್ಮನ್ನು ಅಂಗೈಯಲ್ಲಿಟ್ಕೊಂಡು ಭಾಳ ಜೋಪಾನವಾಗಿ ಕಾಪಾಡಿ ಮದುವೆ ವಯಸ್ಸು, ಮದುವೆ ಅಂತಕ್ಕಂಥ ಆ ಸುಂದರವಾದ ಗಳಿಗೆಯನ್ನು ಸಡನ್ನಾಗಿ ನೀವು ತೀರ್ಮಾನಗಳು ಬದಲಾಯಿಸಿಬಿಟ್ಟಾಗ ಆ ತಂದೆ ತಾಯಿಗಾಗೋ ನೋವಿದೆಯಲ್ಲಮ್ಮ, ಅದು ಅಷ್ಟಿಷ್ಟಲ್ಲ, ದೊಡ್ಡದಾದಂಥ ಒಂದು ಬಂಡೆ ಎದೆ ಮೇಲೆ ಬಿದ್ದಂಗೆ ಆಗುತ್ತೆ. ಆದರೆ ನೀನು ಅಪ್ಪ ಅಮ್ಮ ನೋಡಿದ್ದನ್ನು ಮದುವೆ ಆಗ್ತೀನಿ, ಅಪ್ಪ ಅಮ್ಮನ ಇಷ್ಟದ ಪ್ರಕಾರ ನನ್ನ ಇಷ್ಟ ಇದೆ ಅಂತ ಹೇಳಿದಲ್ಲ, ಈ ಮಾತು ಎಲ್ಲ ಹೆಣ್ಣುಮಕ್ಕಳು ಆಡಬೇಕು ಅನ್ನೋದು ಒಂದೇ ನನ್ನ ಅಭಿಪ್ರಾಯ ಇರಲಿ. ಅದೇ ಗುರುಜಿ, ನನ್ನ ತಂದೆ ತಾಯಿ ಆಸೆ ಪಟ್ಟಂಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು, ಅವ್ರು ಹೇಳಿದಂಗೆ ಮಾಡ್ಕೊತೀನಿ ಗುರುಜಿ. ಗೌರ್ಮೆಂಟ್ ಜಾಬ್ ಸಂಬಂಧ ನಮ್ಮ ಪಪ್ಪನ ಒಬ್ಬೇಕನ್ನೋದಿನತ್ತೆ ಭಾಳ ಕಷ್ಟ ಪಡ್ತಾ ಇದ್ದಾರೆ ಗುರುಜಿ. ಅದೊಂದು ಆಸೆ ಇತ್ತು ಗುರುಜಿ ಅವ್ರಿಗೆ, ನಮ್ಮ ಪಪ್ಪ ರೀ. ಆಯ್ತು, ಒಳ್ಳೇದಾಗಲಿ. ಅಪ್ಪ ಏನು ಕೆಲಸ ಮಾಡ್ತಾರೆ? ಅಪ್ಪ ಬಿಸ್ನೆಸ್ ಮಾಡ್ತಾರೆ, ಸೀರೆ ವ್ಯಾಪಾರ ಮಾಡ್ತಾರೆ ಗುರುಜಿ. ನೋಡ್ದ, ಸೀರೆ ವ್ಯಾಪಾರ ಅಂದರೆ ಸೊಂದಿ ಸುತ್ತಿ ಬೇಕು ಬೇಡ ಮಾತಾಡಿ ಆ ಸೀರೆಗಳ ಬಗ್ಗೆ, ಆ ಸೀರೆಗೆ ಬಣ್ಣ ಇರುತ್ತೋ ಇಲ್ವೋ ಆ ಸೀರೆಗೆ ಬಣ್ಣದಷ್ಟು ಮಾತಾಡಿ ಒಂದು ಸೀರೆ ಸೇಲ್ ಮಾಡಿ ಅದರಲ್ಲಿ ಬಂದಿರತಕ್ಕಂಥ ಮೌಲ್ಯವನ್ನು ಇವತ್ತು ನೀನು ಬೆಳೆಸಿ ದೊಡ್ಡೋಳು ಮಾಡಿ ನೀನು ವಿದ್ಯಾಭ್ಯಾಸ ಕೊಡಿಸಿದಾರೆ. ನಾನಿರೋದು ಒಬ್ಬಳೆ ಮಗಳು, ಚಲೋ ಇರಬೇಕು, ಮಗಳು ಚಲೋ ಮಂತನ ಕೊಡ್ಬೇಕು, ಚಿಂತೆ ಭಾಳ ಮಾಡತ್ತಾರೆ ಗುರು. ಚಿಂತೆ ಮಾಡಬೇಡ, ಅವರ ಆಸೆ ಪ್ರಕಾರ ನಿನ್ನ ಸ್ವರತರಂಗ ಪ್ರಕಾರ ನೀನು ಒಳ್ಳೆ ಮನತನಕ್ಕೆ ಸೇರ್ತೀಯ.
ಒಳ್ಳೆ ಮನೆತನಕ್ಕೆ ಸೇರ್ತೀಯ. ಆದರೆ ನಿನ್ನಲ್ಲಿ ಒಂದು ಗುಣ ಏನಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಬಹಳ ಬೇಗ ಕಣ್ಣ ನೀರು ಹಾಕೊಂಡ್ಬಿಡ್ತೀಯ. ಅದು ಮಾಡಬಾರ್ದು. ನಿನ್ನ ತಂದೆ ತಾಯಿ ಆಸೆ ಪಟ್ಟಂಗೆ ಆಗುತ್ತೆ, ನಿನ್ನಿಷ್ಟದ ಪ್ರಕಾರ ಆಗುತ್ತೆ. ಆದರೆ ಗಂಡದ ಮನೆಗೆ ಹೋದ ಮೇಲೆ ಯಾವುದೇ ಕಾರಣಕ್ಕೂ ಈ ಸಣ್ಣ ಪುಟ್ಟ ವಿಚಾರಕ್ಕೆ ಕಣ್ಣೀರು ಹಾಕಬಾರ್ದು. ಯಾವ ಹೆಣ್ಣು ಮಕ್ಕಳು ಅಷ್ಟೇ, ಬರ್ತಕ್ಕಂಥದ್ದನ್ನು ದಿಟ್ಟವಾಗಿ ಧೈರ್ಯವಾಗಿ ಹೆದರಿಸುವಂಥ ಶಕ್ತಿ ಬೇಕು. ಆದರೆ ನೀನು ಬಹಳ ಬೇಗ ಅಂಜುತ್ತೀಯ, ಭಯ ಪಡ್ತೀಯ. ಆ ಭಯನ ತವ್ರ ಮನೇಲೆ ಬಿಟ್ಬಿಡು. ಭಯನ ತವ್ರ ಮನೇಲಿ ಬಿಡಬೇಕು. ನೋಡು ಮಗು, ಗೌರ್ಮೆಂಟ್ ಕೆಲಸನೇ, ನಾನು ಹೇಳೋದು ಕೇಳಿಸ್ಕೊ. ಗೌರ್ಮೆಂಟ್ ಕೆಲಸದಲ್ಲಿ ಕೊಡುವಂಥ ಪಗಾರ ಅದಷ್ಟೇ, ತಿಂಗಳಿಗೆ ಫಿಕ್ಸ್ ಆಗಿಬಿಡತ್ತೆ. ಅದಕ್ಕಿನ್ನ ಮೀರಿರ್ತಕ್ಕಂಥದ್ದನ್ನು ಒಂದು ಒಳ್ಳೆ ಕುಟುಂಬದಿಂದ ನಿನಗೆ ಬಂದು ನಿನ್ನನ್ನು ಮದುವೆ ಮಾಡ್ಕೊಳ್ಳುವಂಥ ವರಗಳೂ ಬರುತ್ತೆ. ನಿನ್ನಿಷ್ಟದ ಪ್ರಕಾರ ಆಗಲಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ನಿನ್ನ ಜಾತಕದಲ್ಲಿ ಹಾಗೂ ಈಗೂ ವ್ಯತ್ಯಾಸಗಳೇ ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಿರೋದ್ರಿಂದ ನೀನು ಮಾಡಬೇಕಾದ್ದು ಫಸ್ಟು ಅಪ್ಪ ಅಮ್ಮ ನೀನು 3 ಜನ ಯಾವುದಾದ್ರು ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಒಂದು ರಾತ್ರಿ ಅಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ದೇವರ ದರ್ಶನ ಮಾಡಿ ಆ ಕ್ಷೇತ್ರದಲ್ಲಿ ದೇವರ ದರ್ಶನ ಆಗಿ ಮಧ್ಯಾಹ್ನ ಅಲ್ಲಿ ಸಿಗುವಂಥ ಪ್ರಸಾದ ಊಟ ಮಾಡಿಕೊಂಡು ಅವತ್ತಿನ ದಿವಸ ಮನೆಗೆ ಬಂದಾದಮೇಲೆ ಸಂಜೆ ಅವತ್ತಂದರೆ ತೀರ್ಥಕ್ಷೇತ್ರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಮನೆಗೆ ಬರ್ತಿರಲ್ಲ, ಅವತ್ತು ಸಂಧ್ಯಾಕಾಲ ಒಂದು ಕಪ್ಪು ಬಣ್ಣದ ಆಕಳನ್ನು ಮನೆಗೆ ಕರೆದು ಆ ಆಕಳಿಗೆ 4 ಪಾದಗಳು ಬಾಲದ ಭಾಗವನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ಒಂದಿಷ್ಟು ಗೋಗ್ರಾಸ ಕೊಡು. ಈ ತರಹ ಕನಿಷ್ಠ ಪಕ್ಷ 1 ಅಥವಾ 2 ಸರ್ತಿನಾದರೂ ನೀನು ಮಾಡಲೇಬೇಕು. ನೀನು ಮಾಡಿದ್ದೇ ಆದರೆ ಆಗ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಆಸೆ ಖಂಡಿತ ಈಡೇರುತ್ತೆ, ನಿಮ್ಮ ತಂದೆ ತಾಯಿ ಅಪೇಕ್ಷೆ ಈಡೇರುತ್ತೆ. ಈಗ ಫೋನ್ ಹಚ್ಚಿದ್ದಾರೆ ಗುರುಜಿ. ಅವ್ರ ಫೋನ್ ಹಚ್ಚಿಲ್ಲ ಗುರುಜಿ. ಅವ್ರದ್ದು ಗೌರ್ಮೆಂಟ್ ಜಾಬ್ ಅಂತ ಚಲೋ ಮಗು, ನಾನು ಹೇಳೋದು ಕೇಳು. ಈ ಗೌರ್ಮೆಂಟು ಅನ್ನೋ ಪದ ಇದೆಯಲ್ಲಮ್ಮ, ನಿನ್ನ ತಲೆಯಲ್ಲಿ ಫಿಕ್ಸ್ ಆಗಿದೆ. ನಾನು ಹೇಳ್ತೀನಿ, ಅರ್ಥ ಮಾಡ್ಕೋ. ಸರ್ಕಾರಿ ಕೆಲಸನೇ ಆಗಲಿ, ಅದ್ರ ಮುಂಚಿತವಾಗಿ ನೋಡು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಿನಗೆ ಬಲಗಡೆ ಮೊಣಕಾಲ ಮೇಲೆ ಒಂದು ಹುಟ್ಟು ಮಚ್ಚೆ ಇದೆ, ಅದೇ ಥರ ಎಡಗಡೆ ಸೊಂಟದ ಮೇಲೆ ಒಂದು ಹುಟ್ಟು ಮಚ್ಚೆ ಇದೆ ನಿನಗೆ. ಕರೆಕ್ಟಮ್ಮ? ಅಂದ್ರೆ ಏನ್ ಗುರುಜಿ, ನಂದು ಆಸೆ ನಮ್ಮ ಪಪ್ಪ ಸುಖದಿಂದಿಲ್ಲ ಎಲ್ಲ ಅಂತ ಇದು ಮಾಡ್ಯಾರ. ನನ್ನ ಮಗಳು ಚೆನ್ನಾಗಿರ್ಬೇಕಂತ. ಆಯ್ತು, ನಿನ್ನ ಇಷ್ಟದ ಪ್ರಕಾರ ಎಲ್ಲ ಆಗಲಿ. ಆದರೆ ನಾನು ಹೇಳೋದನ್ನು ನೀನು ಮಾಡೇ ತೀರಬೇಕಾಗತ್ತೆ. ಯಾಕೆಂದರೆ ನಿನ್ನ ದೇಹದ ಮೇಲೆ ಇರ್ತಕ್ಕಂಥ ಹುಟ್ಟು ಮಚ್ಚೆಗಳ ಆಧಾರ ಪ್ರಕಾರ ನಿನಗಿರ್ತಕ್ಕಂಥದ್ದು ಸಣ್ಣ ಸಮಸ್ಯೆ, ಆ ಸಮಸ್ಯೆ ನಾಳೆ ಕಣ್ಣೀರು ಹಾಕಿಸ್ಬಾರ್ದು ಅಂತೇಳಿ ಇವತ್ತು ನೀನು ನಿಮ್ಮ ತಂದೆ ತಾಯಿ 3 ಜನ ಯಾವುದಾದ್ರು ಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಬೆಳಗ್ಗೆ ದೇವರ ದರ್ಶನ ಮಾಡಿ ಮನೆಗೆ ಬಂದು ಒಂದು ಗೋಪ್ರಾರ್ಥನೆ ಮಾಡಿ ಗೋಗ್ರಾಸ ಕೊಟ್ಟರೆ ಈ ದೋಷದಿಂದ ದೂರ ಆಗ್ತೀಯ. ಅನಂತರ ನೀನು ಇಷ್ಟದ ಪ್ರಕಾರ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿಗ ತುಲಾರಾಶಿ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು, ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ ಅಥವಾ ಸ್ಥಳ ಬದಲಾವಣೆ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರ, ಉದ್ಯೋಗದಲ್ಲಿ ಪ್ರಗತಿ ಕಾಣುವಂತಹ ಆಸೆ, ಹೀಗೆ ಒಂದಲ್ಲ ಒಂದು ತರಹ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲ. ಆದರೆ ಇಷ್ಟು ಕಾಲಗಳ ಮಧ್ಯದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥ ಕಾಯಕವನ್ನು ಮರೀದಿರ ಮುಂದುವರಿಸತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆರೋಗ್ಯದ ಕಡೆಯೂ ಅಷ್ಟೇ ಗಮನ ಬೇಕಾಗಿದೆ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಒಂದಷ್ಟು ಆಲೋಚನೆ ಮಾಡುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 4 ಗಂಟೆ 15 ನಿಮಿಷ, 3 ರಿಂದ 4:15 ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಕೆಲಸವನ್ನು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಯಾಕೆಂದರೆ ಈ ಸಮಯ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಜೊತೆಗೆ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಅಥವಾ ಶಕ್ತಿ ದೇವತೆಯ ಆರಾಧನೆ, ಇವೆರಡಕ್ಕೂ ಮುಖ್ಯವಾಗಿ ಕಾಳಭೈರವೇಶ್ವರನ ಅನುಗ್ರಹವನ್ನು ಪಡಿತಕ್ಕಂಥದ್ದು ಸಹಿತ ಬಹಳ ವಿಶೇಷವಾಗಿರುತ್ತೆ ತುಲಾರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆಯೂ ಆಲೋಚನೆ ಮಾಡ್ತೀರಿ. ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ದರ ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯಾದ ವಿಮರ್ಶೆಯನ್ನು ಮಾಡಿಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಇವತ್ತು ಶ್ವೇತವರ್ಣದ ವಸ್ತ್ರವನ್ನು ನೀವು ಧರಿಸ್ತಕ್ಕಂಥದ್ದು ಅಥವಾ ಒಂದು ಕರವಸ್ತ್ರವಾಗಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು, ಹಣೆಗೆ ಭಸ್ಮ ಅಥವಾ ಬಿಳಿಯ ಗಂಧವನ್ನು ಧಾರಣೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಮಧ್ಯಾಹ್ನ ನೀವು ಆಹಾರವನ್ನು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಬಹಳ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು.
ಹಾಗೆ ಇವತ್ತಿನ ದಿವಸ ಹನುಮನ ದರ್ಶನ ಮಾಡಿಕೊಂಡು ಬನ್ನಿ. ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಆ ವಾನರ ಸೈನ್ಯಕ್ಕೆ ಏನಾದರೂ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ರು ಸಹಿತ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಸರಿಸುಮಾರು 3ರಿಂದ 4:20 ತನಕ, 3ರಿಂದ 4:20 ಬಹಳ ಒಳ್ಳೆಯ ಕಾಲ. ಈ ಸಮಯದಲ್ಲಿ ತಮ್ಮ ನಿಲುವು ತೀರ್ಮಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನಲ್ಲಿದ್ದೀರಿ. ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಉದ್ಯೋಗನ, ವ್ಯವಹಾರನ, ಕೆಲಸ ಕಾರ್ಯನ, ಅಥವಾ ಇವತ್ತು ನಾನು ಮಾಡುವ ಕೆಲಸ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಸಣ್ಣ ಸಣ್ಣ ವಿಚಾರವೂ ಸಹಿತ ಮನಸ್ಸಿಗೆ ನೋವುಂಟು ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ತುಂಬ ಹತ್ತಿರದಲ್ಲಿರ್ತಕ್ಕಂಥವರು, ಕುಟುಂಬಸ್ಥರು, ಸ್ನೇಹಿತರು, ಮೇಲಧಿಕಾರಿಗಳು, ಅಥವಾ ನಿಮ್ಮ ಕೈ ಕೆಲಸ ಮಾಡ್ತಕ್ಕಂಥವರು, ನಿಮ್ಮ ಸಹಪಾಠಿಗಳು, ಅವರು ಆಡುವ ಮಾತುಗಳು ನಿಮ್ಮ ಮನಸ್ಸನ್ನು ನೋವು ಮಾಡಬಹುದು. ಆದರೂ ಮೌನದಿಂದಿದ್ದು ಇವತ್ತಿನ ಕಾಯಕವನ್ನು ಗೆಲ್ಲಬೇಕು. ಏನೇ ಸಂಕಟ ಬರಲಿ, ಯಾವುದೇ ಕಷ್ಟ ಬರಲಿ, ಕಷ್ಟ ಬಂದಾಗೂ ಸಹಿತ ನೀವು ಹೆದರದಿರ, ನೀವು ಒಳ್ಳೆ ಮನಸ್ಸಿನಿಂದ ಭಗವಂತನ, ನೀವು ನಂಬಿರ್ತಕ್ಕಂಥ ಆರಾಧ್ಯ ದೇವತೆಯನ್ನು, ನೀವು ಯಾವ ದೇವರು ನಂಬಿದ್ದೀರೋ ಆ ದೇವರ ಹೆಸರನ್ನು ಹೇಳಿಕೊಂಡು ಸಾಧ್ಯವಾದಷ್ಟು ಸ್ವಲ್ಪ ಸಮಯವನ್ನು ಕಳೀರಿ. ಯಾಕೆಂದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲೇ ಕೋಪ ಇರೋದ್ರಿಂದ ಯಾರು ಏನು ಮಾತಾಡಿದ್ರು ಅವ್ರ ಮೇಲೆ ನೀವು ತಿರುಗಿ ಬೀಳ್ತೀರಿ. ಅಲ್ಲಿ ಮತ್ತಷ್ಟು ವ್ಯಾಜ್ಯ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಶಾಂತತೆಯಿಂದ ಇರಿ, ನೆಮ್ಮದಿಯಾಗಿರಿ, ಆರೋಗ್ಯಕರವಾದ ಬೆಳವಣಿಗೆಯನ್ನು ಕಾಣಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಗೌರಮ್ಮ ಅಂತ, ಜಯನಗರ, ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ಆಯ್ತಮ್ಮ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ, ಶಿರಸಾಂಗ ನಮಸ್ಕಾರಗಳು ಗುರುಜಿ. ಹೇಳಮ್ಮ. ಸ್ವಾಮಿ, ನಾನು ನೀವು ಹೇಳಿದಂತ ವಿಳೆದೆಲೆ ಮತ್ತೆ ಪಚ್ಕರ್ಪುರದ್ ಮಾಡಿ ಹಣಕಾಸು ವ್ಯವಸ್ಥೆಯಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡಿದೀನಿ. ಮತ್ತೇನಂದ್ರೆ ನನ್ನ ಹತ್ರ ತಗೊಂಡವರು ನನ್ಗೆ ವಾಪಸ್ ಕೊಡಲ್ಲ. ಮತ್ತೇನಪ್ಪಾ ಅಂದ್ರೆ ನಾನು ಯಾರನ್ನ ನಂಬ್ತೀನೋ ಅವರಿಂದಾನೇ ನನಗ್ ತುಂಬಾ ತೊಂದ್ರೆ. ನನ್ಗೆ ಇದಕ್ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲ. ಏನ್ ತಗೊಂಡವರು ನನ್ಗೆ ವಾಪಸ್ ಕೊಡ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನೋಡ್ತಾಯಿ, ನಿನ್ನ ಮನಸ್ಥಿತಿ, ನಿನ್ನ ಸ್ವರತರಂಗ, ನೀನು ಶ್ರಮಿಸ್ತೀಯ, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಅಪೇಕ್ಷೆ ಪಡ್ತೀಯ, ಕಾರ್ಯಸಿದ್ಧಿ ಮಾಡ್ಕೊಳ್ತೀಯ. ಹಾಗೆ ಈ ಹಣಕಾಸು ಅಂತ ಬಂದಾಗ ನೀನೇ ಅಂತಲ್ಲ, 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಸಹಿತ ಈ ಹಣಕಾಸು ಅಂತಕ್ಕಂಥದ್ದು ಇದು ವಿಭಿನ್ನ. ಈ ದುಡ್ಡು ಇದೆಯಲ್ಲಮ್ಮ, ಹಣ ಅನ್ನೋದು ಅದು ಚಂಚಲತೆ. ಆ ತಾಯಿ ಒಬ್ಬಳ ಹತ್ರ ನಿಲ್ಲುವಂಥವಳಲ್ಲ. ನೀನು ಶ್ರಮಿಸ್ತಾ ಇದೆಯಾ, ಕಷ್ಟಪಟ್ಟಿದ್ಯಾ, ಸಂಪಾದನೆ ಮಾಡಿದ್ಯಾ, ಹೇಗೆ ಸಂಪಾದನೆ ಮಾಡಿದ್ಯಾ, ಹೇಗೆ ತಂದು ಕೂಡಿಟ್ಕೊಂಡಿದ್ಯಾ, ಇದು ಯಾವುದಕ್ಕೂ ಲೋಪದೋಷ ಇಲ್ಲ. ಆಯ್ತಾ ತಾಯಿ? ಅದಕ್ಕೆ ಮತ್ತೆ ಮಡಿ ಮೈಲಿಗೇನೂ ಇಲ್ಲ. ಎಲ್ಲಿಂದ ಎಲ್ಲಿ ಬೇಕಾದರೂ ಚಲಾವಣೆ ಆಗ್ತಾ ಇರುತ್ತದು. ಹೀಗಿರೋದ್ರಿಂದ ಈ ದುಡ್ಡು ಕಾಸಿನ ವಿಚಾರಕ್ಕೆ ಬಂದಾಗ ನಿನ್ನ ಚಿಂತನೆ, ನಿನ್ನ ಆಲೋಚನೆ ಮಾತ್ರ ಭಾಳ ತೂಕವಾಗಿ ನೀನೇ ಆಲೋಚಿಸಬೇಕು. ಬಿಟ್ಟರೆ ಇದು ನಿನ್ನ ಕೈ ದಾಟಿ ಇನ್ನೊಬ್ರ ಕೈ ಸೇರಿದ್ರೆ ಆ ಕೈಯಿಂದ ಪುನಃ ಬರೋದು ಬಹಳ ಕಷ್ಟ. ನೀನು ಶ್ರಮಿಸ್ತೀಯ, ಕಷ್ಟಪಡ್ತೀಯ, ಹಗಲಂದಿರ ರಾತ್ರಿಯಂದಿರ ಕಷ್ಟಪಟ್ಟು ಸಂಪಾದನೆ ಮಾಡೋದನ್ನು ಇನ್ನೊಬ್ಬರದೇ ಮೇಲೆ ಸೈಲೆಂಟ್ ಆಗಿಟ್ಟು ಕೂತ್ಕೊಂಡ್ಬಿಡ್ತೀಯ. ಪುನಃ ಕೇಳಕ್ಕೆ ಹೋದಾಗ ಅಲ್ಲಿ ನಿಷ್ಠೂರಗಳು ಬರುತ್ತೆ, ಗಲಾಟೆ ಆಗುತ್ತೆ. ಅದಕ್ಕೇನು ಮುಖ್ಯವಾಗಿ ಕೇಳೋ ಮನಸ್ಸು ನಿನಗೆ ಇರೋದಿಲ್ಲ. ಅದು ನಿಜ ಸ್ವಾಮಿ. ಕೇಳಿದ್ರೆ ಏನ್ ಅನ್ಕೊಂತಾರೋ ಅಂತ ತುಂಬಾನೇ ಭಯ ಪಡ್ತೀನಿ. ಅದೇ ನೋಡು, ನಿನ್ನಂಥವ್ರಿಗಲ್ಲ ಈ ವ್ಯವಹಾರ, ನಿನ್ನಂಥವ್ರಿಗಲ್ಲ ಇಂಥ ಬಿಸ್ನೆಸ್ಸು. ಅದಕ್ಕೆ ನೀನು ಭಾಳ ಬುದ್ಧಿವಂತೆ ಆಗಿ ಆ ಕೊಡುವಂತಹ ನೀನು ದುಡ್ಡನ್ನು ಇನ್ನೊಬ್ರು ಕೊಟ್ಟು ಅವ್ರ ಕಷ್ಟಕ್ಕೆ ತೀರಿಸಬೇಕು ಅನ್ನೋದಕ್ಕಿಂತ ನಾನೊಂದು ಉಪಾಯ ಹೇಳ್ತೀನಿ ಕೇಳು. ಆ ಕೂಡಿಟ್ಟಂಥ 3 ಕಾಸು ದುಡ್ಡಿದೆಯಲ್ಲ, ಅದಕ್ಕೊಂದಿಷ್ಟು ಬಂಗಾರನೋ ಗೋಲ್ಡೋ ತೆಗೆದು ಅದರ ಬ್ಯಾಂಕಲ್ಲಿ ಸೇಫ್ ಮಾಡಿಟ್ಕೋ. ಇವತ್ತಲ್ಲ ನಾಳೆ ಕಷ್ಟಕ್ಕೆ ನಿನಗಾಗುತ್ತೆ. ಆಮೇಲೆ ಆ ಬಂಗಾರ ತೆಗೆದಿದ್ದೀನಿ ಅಂತ ಹೇಳಿ ಚೈನ್ ತೊಗೊಂಡು ಇನ್ನೊಬ್ರು ಕೊಟ್ಟು ನೀನು ಕಷ್ಟಕ್ಕೆ ತೀರಿಸ್ಕೊ ಅಂತ ಕೊಟ್ಟ ಚೈನ್ ಪೂರ್ತಿ ಹೋಗ್ಬಿಡುತ್ತೆ. ಅದು ಮಾಡೋಕ್ಕೆ ಹೋಗಬೇಡ. 3 ಕಾಸು ಕೂಡಿಟ್ಕೋಬೇಕು. ಒಂದಿಷ್ಟು ಏನೋ ಹೆಣ್ಮಕ್ಳು ಬಂಗಾರ ಅಂದರೆ ಇಷ್ಟಪಡ್ತೀರಿ. ಅದರಲ್ಲೂ ನಿನ್ನ ಜೀವನದಲ್ಲಿ ನೀನು ಸಂಪಾದನೆ ಮಾಡ್ತಿರುವಂಥ ಮಾರ್ಗದಲ್ಲಿ ಒಂದು 4 ಕಾಸು ಸಂಪಾದನೆ ಮಾಡಿ ದುಡ್ಡನ್ನು ತೊಗೊಂಡು ಬ್ಯಾಂಕಲ್ಲಿ ಇಟ್ಕೋ, ಅಥವಾ ಬಂಗಾರ ತೆಗೆದು ಎಲ್ಲರೂ ಒಂದು ಕಡೆ ಸೇಫಾಗಿ ಇಟ್ಕೋ, ಸೇಫ್ಟಿ ಲಾಕರಲ್ಲಿ. ಅದು ಮಾತ್ರ ಮಾಡು. ಹಾಗೆ ನಾನು ನಂಬಿದವರು ಭಾಳ ಬೇಗ ಮೋಸ ಆಗುತ್ತೀನಿ, ನಾನು ನಂಬಿದ ವ್ಯಕ್ತಿಗಳನ್ನು ಭಾಳ ಬೇಗ ಮೋಸ ಮಾಡ್ತಾರೆ ಅಂದಲ್ಲಮ್ಮ. ನೀನು ನಿನ್ನ ಸರಹದ್ದಲ್ಲಿ ಮಾತ್ರ ನಿನ್ನ ಚಿಂತನೆ ಮಾಡಬೇಕು. ಆದರೆ ನಿನ್ನ ಚಿಂತನೆ ಹಾಗಿರಲ್ವಲ್ಲಮ್ಮ. ನಿನ್ನ ಚಿಂತನೆ ಆ ಥರ ಇರೋದಿಲ್ಲ. ನಿನ್ನ ಆಲೋಚನೆ ಬಹಳ ದೂರ ಕೊಟ್ಟು ಹೋಗ್ತೀಯ. ನೀನು ಅಂದ್ಕೊಳ್ತೀಯ ನಿನ್ನ ಅಂಗೈಯಲ್ಲೇ ನೋಡ್ತಾರೆ ಅಂತ. ನಿನ್ನ ಅಂಗೈಯಲ್ಲಿ ನೋಡೋ ಕ್ಷಣ ಅಲ್ಲ ತಾಯಿ ಅದು.
ಇದರಿಂದ ನೋವು ಪಡಬೇಕಾಗತ್ತೆ. ನೀನು ಭಾಳ ಬುದ್ಧಿವಂತಿಕೆ ಆಗು, ಭಾಳ ಬುದ್ಧಿವಂತಿಕೆ ಆಗು, ಎಚ್ಚರಿಕೆಯಿಂದ ಬದುಕು. ಯಾಕೆಂದರೆ ಎಲ್ಲರಿಗೂ ನಿಂತರ ಮನಸ್ಸಿರಲ್ಲ, ಎಲ್ಲರಿಗೂ ನಿಂತರ ಆಧರಿಸುವಂಥದ್ದಿರಲ್ಲ. ಆದರೆ ನಿನ್ನ ಆಧರಣೆನೇ ಬೇರೆ, ನಿನ್ನ ಮನಸ್ಥಿತಿನೇ ಬೇರೆ. ನಿನ್ನ ಮನಸ್ಥಿತಿ ಆ ಕ್ಷಣಕ್ಕೆ ಮಾತ್ರ ಅವ್ರ ಚಿಂತನೆ ಅಲ್ವಮ್ಮ? ಹೌದು ಸ್ವಾಮೀಜಿ, ನಿಜ. ನೀವು ಹೇಳ್ತಾ ಇರೋದೆಲ್ಲ ನಿಜ ಆಗಿದೆ. ನಾನ್ ಕಷ್ಟ ಇದ್ದಾಗ ಯಾರು ನನ್ನನ್ನ ನೋಡ್ಲಿಲ್ಲ. ನಾನು ಇವಾಗ ಇದ್ ಮಾಡ್ಕೊಂಡು ಏನೋ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ತೀನಿ. ಅವ್ರು ನನ್ಗೆ ಅವರಿಂದ ನನಗ್ ಬರೀ ಕೆಟ್ಟದ್ದೇ ಆಗ್ತಾ ಇದೆ ಸ್ವಾಮಿ. ಇವಾಗ ನನ್ ಮಗಳು ಮದ್ವೆ ಮಾಡ್ಬೇಕು, ನಾನು ನನ್ ದೊಡ್ಡ ಮಗಳದ್ ಮದ್ವೆ ಮಾಡ್ಬೇಕು. ನನ್ ಜವಾಬ್ದಾರಿ ಪೂರ್ತಿ ನನ್ ದೊಡ್ಡ ಮಗಳು ತಗೊಂಡಿದ್ದಾಳೆ. ಚಿಕ್ಕ ಮಗಳದು ಇವಾಗ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿದೆ. ಅವಳಿಗೊಂದ್ ಕಡೆ ಕೆಲ್ಸ ಸಿಕ್ಕಿ ನನ್ ಮಗಳನ್ನೊಂದ್ ಒಳ್ಳೆ ಮನೆಗ್ ಸೇರ್ಸ್ಬಿಟ್ರೆ ಸಾಕು ಸ್ವಾಮೀಜಿ ನನ್ ಜೀವನ. ಇನ್ನ ಜಾಸ್ತಿ ಇದೆಮ್ಮ. ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟರೆ ಸಾಲದು, ಮೊಮ್ಮಕ್ಕಳನ್ನ ನೋಡಬೇಕು, ಆ ಮಕ್ಕಳ ಸೇವೆ ಆಗಬೇಕು. ಆ ಮಕ್ಕಳು ಉಗಿತಾರೆ ನಾಳೆ, ನಮ್ಮಮ್ಮನಿಗೆ ಇದೇನ ಬುದ್ಧಿ ಹೇಳ್ಕೊಟ್ಟಿದ್ದು ನೀನು ಅಂತ ಅದನ್ನು ನೀನು ಕೇಳಬೇಕು. ಅದೆಲ್ಲ ಮುದ್ದು ಅಲ್ವೇನಮ್ಮ? ಆ ಪ್ರೀತಿ, ಆ ವಿಶ್ವಾಸ, ಇದು ಒಂದು ಪರಂಪರೆ. ಸಣ್ಣದ ಗಿಡ ಬೆಳೆದು ದೊಡ್ಡ ಹೆಮ್ಮರ, ಅದರಿಂದ ಬರುವಂಥ ಕಾಯಿಗಳು, ಅದರಿಂದ ಪುನಃ ಬಿತ್ತನೆ, ಅದರಿಂದ ಬೀಜ, ಅದರಿಂದ ಪುನಃ ಹೀಗೆ. ಇದು ಒಂದು ಜೀವನ ಕಲ್ಪ. ನಾವು ಅಂದ್ಕೊಳ್ತೀವಿ ನನ್ನ ಮಗಳು ಮದುವೆ ಆಗಿಬಿಟ್ರೆ ಸಾಕಪ್ಪ ನಾನು ನೆಮ್ಮದಿ. ಎಲ್ಲಿ ಮಗಳು ಮದುವೆ ಆದಮೇಲೆ ತಿರುಗಿ ಬಾಣಂತನಕ್ಕೆ ಬರ್ತಾಳಲ್ಲ, ಅವಳು ನೋಡಬೇಕಲ್ಲ ನಾವು. ಹಾಗೆ ಎಲ್ಲವೂ ಒಂದಕ್ಕೊಂದಿರುತ್ತೆ. ನೀನು ಧೈರ್ಯವಾಗಿರು, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋ ಗುರುಜರಿಂದ. ಗುರುಜಿ, ಈಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಇವತ್ತು ಬಹಳ ವಿಶೇಷವಾಗಿದೆ. ತುಂಬ ದಿನಗಳ ನಂತರ ಶುಭ ಶುಕ್ರವಾರ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ನೀವು ಮಾಡುವಂತಹ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಏನು ಅಂದುಕೊಂಡಿದ್ದೀರೋ ಆ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತಿನ ನಿಮ್ಮ ಕಾಯಕದಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ನೋವು ಮಾಡ್ಕೋಬೇಡಿ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 12ರಿಂದ 1 ಗಂಟೆ 45 ನಿಮಿಷ, 12 ಗಂಟೆಯಿಂದ 1 ಗಂಟೆ 45 ನಿಮಿಷ ಈ ಒಂದು ಸಮಯದಲ್ಲಿ ತಾವು ಏನು ಅಂದುಕೊಂಡಿದ್ದರೋ ಆ ಕೆಲಸಗಳನ್ನು ಗೆದ್ದುಕೊಳ್ತೀರಿ. ಅದೇ ಸಮಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ, ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಇವತ್ತು ಗಣಪತಿಯ ಪ್ರಾರ್ಥನೆ, ಶನೇಶ್ವರನ ಪ್ರಾರ್ಥನೆ ಮಕರ ರಾಶಿಯವರು ಮಾಡೋದ್ರಿಂದ ಸಾಕಷ್ಟು ಅರ್ಥಪೂರ್ಣವಾದಂಥ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಆತಂಕ, ಕೆಲಸದ ಒತ್ತಡ ಮತ್ತು ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆಗಳು, ಜೊತೆಗೆ ಆರ್ಥಿಕ ಸಂಕಷ್ಟಗಳು ಎದುರಾಗುವಂತಹದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆಲೋಚನೆ ಮಾಡತಕ್ಕಂಥದ್ದು, ಹಾಗೆ ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಚಿಂತನೆಗಳು ಸಾಕಷ್ಟು ಇದೆ. ಯಾವುದು ಬೇಕು, ಯಾವುದು ಬೇಡ, ಯಾವುದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಏನು ವ್ಯವಹಾರ ಆಗುತ್ತೋ, ಏನು ತಪ್ಪಾಗುತ್ತೋ, ಅಥವಾ ಇದನ್ನು ಹೋಗ್ತಕ್ಕಂಥ ದಾರಿ ಸರಿ ಇದೆಯೋ ಇಲ್ವೋ, ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳು, ಬಹಳಷ್ಟು ದೂರದ ತಲೆ ಕೆಡಿಸ್ಕೊಳ್ಳುವಂಥ ದೂರದ ಆಲೋಚನೆಗಳು ಇಷ್ಟೆಲ್ಲ ಸಹಿತ ಈ ರಾಶಿ ಮೇಲೆ ಇದೆ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ನೀವು ಮಾಡಬೇಕಾದ್ದು ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ, 1-2 ತುಳಸಿ ದಳವನ್ನು ದೇವರ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣರ ಆರಾಧನೆ ನಡೆಸ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂಥ ವೃದ್ಧ ಮಹಿಳೆಯರನ್ನ, ತಾಯಂದಿರನ್ನ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಜೇನುತುಪ್ಪ, ಹಾಲು ಅಥವಾ ಹಣ್ಣು ಇಂಥದ್ದೇನಾದ್ರೂ ಒಂದಿಷ್ಟು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಯಾವುದಾದ್ರು ಒಂದು ಶಕ್ತಿ ದೇವಾಲಯಕ್ಕೆ ಅಥವಾ ಗ್ರಾಮದೇವತೆ ದೇವಸ್ಥಾನಕ್ಕೂ ಹೋಗಿ ಆ ಗ್ರಾಮದೇವತೆಗೆ ಒಂದಿಷ್ಟು ಹರಿದ್ರ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳಿ. ಅರ್ಧ ತಲೆನೋವು, ಮೈಕೈ ನೋವು, ಒಂದಿಷ್ಟು ಅಲರ್ಜಿ ಆಗುವಂಥದ್ದು, ಚರ್ಮ ಬಾಧೆಯಿಂದ ನರಳುವಂಥದ್ದು, ಮನಸ್ಸಿಗೆ ಇಲ್ಲದ ನೋವುಗಳನ್ನು ತಂದುಕೊಳ್ಳತಕ್ಕಂಥದ್ದು, ಅಧಿಕವಾದಂತಹ ಚಂಚಲತೆಗೆ ಒಳಗಾಗುವಂಥದ್ದು, ಇಂಥೆಲ್ಲ ಪರಿಸ್ಥಿತಿ ಇರೋದ್ರಿಂದ ಭಾಳ ಜವಾಬ್ದಾರಿ ಬೇಕು. ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಸರಿ ಯಾವುದು, ತಪ್ಪು ಯಾವುದು ಮಾಡಬೇಕು, ಯಾವುದರಿಂದ ಹೇಗಿರಬೇಕು, ಯಾವುದರಿಂದ ಹೇಗೆ ಜೀವನವನ್ನು ನಡೆಸಬೇಕು ಎಂಬತಕ್ಕಂಥದ್ದರ ಸರಿಯಾದ ಪರಿಕಲ್ಪನೆ ಇದ್ದಿದ್ದರೆ ಅಲ್ಲಿ ಸಮಸ್ಯೆಯು ಸಾಕಷ್ಟು ಉದ್ಭವ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಶ್ರೀನಿವಾಸನ ಅನುಗ್ರಹ ಇದೆ. ಅದಕ್ಕಾಗಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ, ಲಕ್ಷ್ಮೀನಾರಾಯಣರ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ದೇವಿಯ ಹೆಸರಲ್ಲೊಂದು ಕುಂಕುಮಾರ್ಚನೆ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹೀಗೆ ಒಂದು ಶಕ್ತಿ ದೇವತೆಯ ದರ್ಶನ ಮಾಡಿಕೊಂಡು ಬರೋದ್ರಿಂದಲೂ ಅಥವಾ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾರೆ ಗುರು ಅಂತ. ಈಗ ವೀಕ್ಷಕರೇ, ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಶಿ ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಬೆಳಗಾವಿ ಜಿಲ್ಲೆಯಿಂದ ಬರೆದಿದ್ದಾರೆ. ಅದರ ಹೆಸರು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಕುಶರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವ್ರಿಗೂ ಕೂಡ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನನ್ನ ಮಗ PUC ಪ್ರಥಮ ವರ್ಷದ ವಿಜ್ಞಾನ ವಿಷಯ ಓದ್ತಾ ಇದ್ದಾನೆ. ನಮ್ಮ ತಾಯಿ ಹಾಗೂ ಮಗನ ಕಣ್ಣಿನ ರೇಖೆ ಫೋಟೋ ಕಳಿಸಿದ್ದೇವೆ ಗುರುಜಿ. ನನ್ನ ಮಗನ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ. ಸರಿಯಾಗಿ ಮಾತನ್ನು ಕೇಳೋದಿಲ್ಲ ಮತ್ತು ವಿದ್ಯಾಭ್ಯಾಸ ಕೂಡ ಅಭ್ಯಾಸ ಮಾಡೋದೇ ಇಲ್ಲ ಗುರುಜಿ ಅವನು. ಮತ್ತು ನನ್ನ ಪತಿಯ ಹಾಗೂ ಮಗನ ರಾಶಿ ಒಂದೇ ಇದೆ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳಿದ್ದಾರೆ. ಹಾಗೂ ನಮ್ಮ ಮನೆಯ ಎದುರಿನವರು ನಮ್ಮದೇ ಜಾಗ ಇದ್ರೂ ಕೂಡ ದಬ್ಬಾಳಿಕೆಯಿಂದ ನಮ್ಮ ಮನೆ ಮುಂದೆ ಶಾಲಾ ಮಕ್ಕಳಿಗೆ ಹೋಗಲು ಬರಲು ಕೂಡ ಬಾರದಂತೆ ರಸ್ತೆಯನ್ನು ಬಂದ್ ಮಾಡಿರ್ತಾರೆ. ಹಾಗಾಗಿ ನಮ್ಮ ಮದುವೆ ಆದಾಗಿನಿಂದ ಕೂಡ ಇದೊಂದು ತೊಂದರೆ ಇದ್ದೇ ಇದೆ ಗುರುಜಿ ಅಂತ ಹೇಳಿದ್ದಾರೆ. ನಾವು ದಂಪತಿಗಳು ಕೂಡ 15 ದಿನ ಚೆನ್ನಾಗಿದ್ದರೆ ಇನ್ನು 15 ದಿನ ಜಗಳ ಮಾಡಿಕೊಂಡೇ ಇರ್ತೀವಿ. ಇದೆಲ್ಲಕ್ಕೂ ಯಾವ ಪರಿಹಾರವನ್ನು ಸೂಚಿಸ್ತೀರಿ ಅಂತ ಕೇಳ್ತಾ ಇದ್ದಾರೆ. ಭೂಮಿಗೆ ಸಂಬಂಧಪಟ್ಟದ್ದಿದೆ, ಮಗನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟದ್ದಿದೆ, ಅವರ ದಾಂಪತ್ಯದಲ್ಲಿ ಉಂಟಾಗ್ತಿರತಕ್ಕಂಥ ಕಲಹಗಳ ಬಗ್ಗೆ ಇದೆ. ಆದರೆ ಎಲ್ಲಕ್ಕೂ ಒಂದೇ ರಾಮಬಾಣ ಅಂಥದ್ದು ಯಾವುದೂ ಇಲ್ಲ, ಒಂದೊಂದಕ್ಕೂ ಪ್ರತ್ಯೇಕವಾಗಿ ಇದೆ. ಯಾಕೆಂದರೆ ಮೊದಲು ಫಸ್ಟು ವಿದ್ಯಾರ್ಥಿ ಜೀವನ. ಮಕ್ಕಳು ಸಾಮಾನ್ಯಕ್ಕೆ ಫಸ್ಟ್ PU ಮತ್ತು ಸೆಕೆಂಡ್ PU ಬಂದಾಗ ಅವರ ವಿದ್ಯಾಭ್ಯಾಸವನ್ನು ಸಾಧ್ಯವಾದಷ್ಟು ಮೊಟಕುಗೊಳಿಸ್ಕೊಳ್ತಾರೆ. SLCವರೆಗೂ ನಿಮ್ಮ ಹಿಡಿತದಲ್ಲಿರ್ತಾರೆ. SLC ದಾಟಿ ಕಾಲೇಜ್ ಮೆಟ್ಲು ಹತ್ತಿದ ತಕ್ಷಣ ಅವರ ರೂಪುರವೇಶಗಳು, ಅವರ ಆಟಪಾಠಗಳು, ಅವರ ನಡೆ ನಡವಳಿಕೆಗಳು, ಅವರ ವಸ್ತ್ರ ವಿನ್ಯಾಸ, ಎಲ್ಲಕ್ಕೂ ಮುಖ್ಯವಾಗಿ ಆ ಬ್ಯಾಗು ತೊಗೊಂಡೋಗೋ ಕಾಲೇಜಿಗೆ ತೊಗೊಂಡೋಗೋ ಬ್ಯಾಗ್ ಇದೆಯಲ್ಲ, ಅಲ್ಲೇ ಬದಲಾವಣೆ ಆಗೋಗುತ್ತೆ. ಯಾವಾಗ ಬ್ಯಾಗ್ ಬದಲಾವಣೆ ಆಗುತ್ತೋ, ಮೊದಲು ಉದ್ದನೆ ಬ್ಯಾಗೋ ಅಥವಾ ಹಿಂದೆ ಬೆನ್ನಿಗೆ ಹಾಕ್ಕೊಳ್ಳೋ ಬ್ಯಾಗೋ ಇರುತ್ತೆ. ಅದಾದ ನಂತರ ಸ್ಟೈಲಾಗಿ ಒಂದು ಕಡೆ ಹಾಕ್ಕೊಳ್ಳೋ ಬ್ಯಾಗ್ ಶುರುವಾಗುತ್ತೆ. ಹಾಗೆ ಕಾಲೇಜಲ್ಲಿ ಸಿಗುವಂಥ ಸ್ನೇಹಿತರು, ಕಾಲೇಜ್ ಅಂದ ತಕ್ಷಣ ಅವ್ರ ಮನಸ್ಥಿತಿ ಹೇಗಾಗುತ್ತೆ ಅಂದರೆ, ಒಂದು ಪ್ರಮೋಷನ್ ಸಿಕ್ಕಿ ಒಂದು ಒಳ್ಳೆ ಉನ್ನತವಾದ ಸ್ಥಾನದಲ್ಲಿ ಕೂತಿದ್ವಿ ನಾವು ಅನ್ನೋ ಥರ ಅವ್ರು ಬಿಂಬಿಸುವಂಥ ಪರಿಸ್ಥಿತಿ. ಆಗಲೇ ಅವರ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸ್ಕೊಳ್ತಾರೆ. ಎಲ್ಲಿವರೆಗೂ ಫಸ್ಟ್ PU ಮತ್ತು ಸೆಕೆಂಡ್ PU ದಾಟ್ತಿದ್ದಂಗೆ ಪುನಃ ಗಾಬರಿ, ಭಯ ಶುರುವಾಗುತ್ತೆ. ಅಯ್ಯೋ, ನನ್ನ ಜೀವನಕ್ಕೆ ಇರ್ತಕ್ಕಂಥ ಒಳ್ಳೆ ಮೌಲ್ಯದ ಕ್ಷಣಗಳನ್ನು ನಾನು ಹಾಳು ಮಾಡ್ಕೊಳ್ತಿದ್ದೀನಿ ಅನ್ನೋ ಅರಿವು ಅವತ್ತಾಗುತ್ತೆ. ಅಲ್ಲಿವರೆಗೂ ಎಲ್ಲ ಮನೆಯಲ್ಲಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಈ ಸಮಸ್ಯೆ ತಪ್ಪಿದ್ದಲ್ಲ. ಆದರೆ ಈತನ ಕಣ್ಣರೇಖೆ ಪ್ರಕಾರ ಈತ ಏನು ಓದ್ತಾನೆ ಬಿಡ್ತಾನೆ ಅಂತಕ್ಕಂಥದ್ದು ಹೊರ ಪ್ರಪಂಚಕ್ಕೆ ತೋರಿಸೋನಲ್ಲ. ಆದರೆ ಎಕ್ಸಾಮಲ್ಲಿ ಏನು ಭಯಪಡಬೇಕಾದ್ದಿಲ್ಲ. ಇವನಲ್ಲಿ ಆ ಚಾಲುಕ್ಯ ಇದೆ, ಆ ಒಂದು ಚಾಕುಚಕ್ಯತೆ ಇದೆ. ಮತ್ತು ಈತನ ಬಲಗಣ್ಣಿನ ರೇಖೆ ಎಡಗಣ್ಣಿನ ರೇಖೆ ಪ್ರಕಾರ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿ ಒಂದು ಹೆಸರು ಮಾಡೋ ಶಕ್ತಿ ಅವನಲ್ಲಿದೆ. ನೀವು ಭಯಪಡಬೇಡಿ, ಧೈರ್ಯವಾಗಿರಿ. ಆತ ಹೋಗ್ತಾ ಇರ್ತಕ್ಕಂಥ ದಾರಿನಲ್ಲಿ ನಿಮ್ಮ ಪೋಷಕರು ನಿಮ್ಮ ಜವಾಬ್ದಾರಿ ವಹಿಸ್ಕೊಳ್ಳೋಕ್ಕೋಸ್ಕರ ಅವಾಗವಾಗ ಸ್ವಲ್ಪ ತಿಳುವಳಿಕೆ ಪಾಠ ಹೇಳಿ. ಅಷ್ಟು ಬಿಟ್ಟು ಹೀಗೇ ಮಾಡಿ ಅಂತ ಆರ್ಡರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವನು ತಲೆ ಬಗ್ಸಿ ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಮಾತಾಡಿದ್ರೆ ತಲೆ ಎತ್ತೇ ನಿಂತ್ಕೊಳ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾನೆ ಆತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ, ನಿಮ್ಮ ದಾಂಪತ್ಯ, ಇಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಬಹಳ ಬೇಗ ನೀವು ಕೋಪ ಮಾಡ್ಕೊಳ್ತೀರಿ ಅನಿಸುತ್ತೆ. ನಿಮ್ಮ ಮುಖಲಕ್ಷಣಚಾರ ಪ್ರಕಾರ, ನಿಮ್ಮ ಕಣ್ಣರೇಖೆ ಪ್ರಕಾರ ನೀವು ಸಣ್ಣ ಸಣ್ಣ ವಿಚಾರವನ್ನು ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ಕೆಲವನ್ನ ನಿರ್ಲಕ್ಷ್ಯತನ ಮಾಡಬೇಕು, ನಮ್ದಲ್ಲ ಅಂದ್ಕೊಳ್ಬೇಕು, ನಮಗೆ ಬೇಡ ಅಂದ್ಕೊಳ್ಬೇಕು. ನಾವು ಚೆನ್ನಾಗಿರ್ಬೇಕಾದ್ರೆ ನಮಗೆ ಅದು ಬೇಡವಾದ ವಿಚಾರ ಅಂದ್ಕೊಳ್ಬೇಕು. ಈ ಪ್ರಕಾರದಂಥ ಮನಸ್ಥಿತಿಗಳನ್ನು ಸಮಾಧಾನವಾಗಿ ತಂದುಕೊಂಡ್ರೆ ಸಾಕಷ್ಟು ಒಳ್ಳೆಯ ಫಲಗಳು ನಿಮಗಿದೆ. ಹಾಗೆ ಈಗ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ನೋಡಿದ್ರೆ ನಿಮ್ಮ ಮೊಣಕೈ, ಮೊಣಕಾಲು ಅಥವಾ ಸೊಂಟದ ಭಾಗ ಸಾಕಷ್ಟು ನೋವಿನ ಸಂಗತಿಗಳು ಅಂತ ಹೇಳ್ಬೋದು. ಇದು ಹೆಣ್ಮಕ್ಳಿಗೊಂದಿಷ್ಟು ಕಟ್ಟಿಟ್ಟ ಬುತ್ತೇನೆ, ಆದರೆ ನಿಮ್ಮ ಕಣ್ಣಲ್ಲಿ ಅದು ಜಾಸ್ತಿನೇ ಇದೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ, ಒಳ್ಳೆಯದಾಗಲಿ. ಇನ್ನು ಭೂಮಿಗೆ ಸಂಬಂಧಪಟ್ಟ ವಿಚಾರ, ನಿಮ್ಮದೇ ಆದಂಥ ಭೂಮಿಯಲ್ಲಿ ಮತ್ತೊಬ್ಬರು, ನೀವು ಒಂದು ಒಳ್ಳೆಯ ಕೆಲಸದ ಬಗ್ಗೆ ಮಕ್ಕಳು ಓಡಾಡಲಿಕ್ಕೆ ದಾರಿ ಮಾಡಿಕೊಡೋದ್ರ ಬಗ್ಗೆ ಚಿಂತನೆ ಮಾಡ್ತಿದ್ರಿ, ಅದು ತಪ್ಪಲ್ಲ. ಅದನ್ನು ಸರಿಯಾದ ರೀತಿ ಯಾರನ್ನಾರು ಹಿರಿಯರನ್ನು ಕೂಡಿಸಿ ಮಾತಾಡ್ಕೊಳ್ಳೋದು ಉತ್ತಮ. ಇತ್ತೀಚಿನ ದಿನಗಳಲ್ಲಿ ಹಾಕ್ಕೊಂಡಿರ್ತಕ್ಕಂಥ ನಾವು ಹಾಕ್ಕೊಳ್ಳೋ ಬಟ್ಟೆ ಅದು ನಿಮ್ಮದಲ್ಲ ನಂದು ಅಂತ ಹೇಳುವಂಥ ಜನ, ಅಂಥ ಮೂರ್ಖ ಶಿಖಾಮಣಿಗಳು ಸಾಕಷ್ಟು ಇದ್ದಾರೆ. ಅವರಿಗೆ ಸರಿಯಾದ ರೀತಿ ಪಾಠ ಹೇಳುವಂಥವರೇ ಬೇಕಾಗುತ್ತೆ. ಆ ಪರಿಸರದಲ್ಲಿರ್ತಕ್ಕಂಥ ಹಿರಿಯರನ್ನ ಕೂಡಿಸ್ಕೊಂಡು ಮಾತಾಡಿ. ಭೂಮಿ ವಿಚಾರ ಅದನ್ನು ನಿರ್ಲಕ್ಷ್ಯತರ ಮಾಡಬೇಡಿ. ಇವತ್ತು ಚಿಕ್ಕದು, ನಾಳೆ ದೊಡ್ಡದಾಗುತ್ತೆ. ಅದನ್ನು ಏನೇ ಸಮಸ್ಯೆ ಇದ್ದರೂ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನೀವು ನಿಮ್ಮ ಸರಹದ್ದಲ್ಲೇ ಕ್ಲಿಯರ್ ಮಾಡಿ ನಾಳೆ ಮಕ್ಕಳ ಕೈಲಿ ಕೊಡಬೇಕೇ ವಿನಃ ಸಮಸ್ಯೆನ ಹಾಗೆ ಅದನ್ನು ಕ್ಯಾರಿ ಮಾಡಿ ಸಮಸ್ಯೆನ ತೊಗೊಂಡು ಮಕ್ಕಳ ಕೈಲಿಟ್ಟರೆ ನಾಳೆ ದಿವಸ ಅವ್ರು ತುಂಬ ದೊಡ್ಡ ಹೊಡೆದಾಟಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಮಾಡಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿ ಸರ್. ಮೇಡಮ್, ನನ್ನ ಹೆಸರು ಅಭಿಷೇಕ್ ಅಂತ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಮೇಡಮ್, ನನ್ನ ಹೆಸರು ಅಭಿಷೇಕ್, ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಮೇಡಮ್, ನನ್ನ ಬಗ್ಗೆ ಮಾತಾಡ್ತೀನಿ. ಸರಿ, ಮಾತಾಡಿ. ಹಲೋ
ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನಾನು ಹಲೋ, ಹೇಳಿ ಹೇಳಿರಾರೆ. ಗುರುಜಿ, ನಾನು ಸುಮಾರು ವರ್ಷದಿಂದ ಬೆಂಗಳೂರಲ್ಲಿ ಗುರುಜಿ. 20 ವರ್ಷದಿಂದ ಬೆಂಗಳೂರು ಬಂದಿದ್ದೆ. ನಿಮಗೆ ನನ್ನ ತಂದೆ ಇಲ್ಲ ಗುರುಜಿ. ನನಗೆ ಕೆಲಸನೂ ಎಲ್ಲೂ ಸೆಟ್ ಆಗ್ತಿಲ್ಲ ಗುರುಜಿ. ಎಲ್ಲದು ಹೋದ್ರೆ 2 ತಿಂಗಳು 3 ತಿಂಗಳು ಆ ಥರ ಕೆಲಸ ಆಗ್ತದೆ. ಏನಾದ್ರು ಮಾಡಬೇಕಂದ್ರೆ ಮನಸ್ಥಿತಿ ಮಾಡೋಕ್ಕಾಗ್ತಿಲ್ಲ. ಏನು ಓದಿದ್ರಿ ತಾವು? ಗುರುಜಿ, ನಾನು SLC ಹೋಗಿ ಗುರುಜಿ. ನನಗೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಮನೇಲಿ ನಮಗೆ ತಾಯಿನೇ ನಮಗೆಲ್ಲ ನೋಡ್ಕೊತಾ ಇರೋದು. ನಮ್ಮ ತಾಯಿ, ನಮ್ಮ ತಮ್ಮ ಒಬ್ಬರು ಹ್ಯಾಂಡಿಕ್ಯಾಪ್ ಇದ್ದಾರೆ ಗುರುಜಿ. ನಮ್ಮ ಸಿಸ್ಟರ್ ಒಬ್ಬರು ಇದ್ದಾರೆ. ಹಾಗಾಗಿ ಎಲ್ಲೂ ಕೆಲಸ ಸೆಟ್ ಆಗ್ತಿಲ್ಲ ಗುರುಜಿ. ಆಗ್ತಾಯಿಲ್ಲ. ಏನಾದ್ರು ಮಾಡಬೇಕಂತ ಹೇಳಿದ್ರೆ ಮಾಡೋಕ್ಕಾಗ್ತಿಲ್ಲ. ನೋಡಿ, ಒಂದು ವಿಚಾರ ತಿಳ್ಕೊಳ್ಳಿ. ನಮಗೆ ಸಿಕ್ಕಂಥ ಕೆಲಸವನ್ನು ಸುಧಾರಣೆ ಮಾಡೋದಾಗಲಿ ಅಥವಾ ನಾವು ಏನಾದ್ರು ಒಂದು ಕಾಯಕವನ್ನು ಮಾಡಬೇಕು ಅಂದರೆ ಮಾಡಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದರ ಮಾತು ನಮ್ಮಿಂದ ಹೊರಡುವಂತಹ ಪರಿಸ್ಥಿತಿ ನಮ್ಮ ಮನಸ್ಸಿಗೆ ಎದುರಾಗಿಬಿಟ್ರೆ ನಾವು ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಪರಿಸ್ಥಿತಿ, ನಿಮ್ಮ ಮನೇಲಿರ್ತಕ್ಕಂಥ ಪರಿಸ್ಥಿತಿ, ನಿಮ್ಮ ಕಷ್ಟ ಮತ್ತು ನಿಮ್ಮ ವಿದ್ಯಾಭ್ಯಾಸ ಇದೆಲ್ಲವನ್ನು ಆಲೋಚನೆ ಮಾಡಿದ್ರೆ ಯಾವುದಾದ್ರು ಒಂದು ಸಿಕ್ಕದಂಥ ಕೆಲಸವನ್ನು ನಾವು ಗೌರವಿಸಬೇಕು, ಅದನ್ನೇ ಪಾಲನೆ ಮಾಡಬೇಕು. ನಮ್ಮ ಗ್ರಹಗತಿಗಳು ಸರಿ ಇಲ್ಲ ಅಂತ ನಾವು ಅದನ್ನು ಎಲ್ಲೋ ಒಂದು ಮೂಲೆ ಕೂತ್ಕೊಂಡ್ರೆ ಅಥವಾ ನಮ್ಮ ಯಾವ ಪರವಾಗಿಲ್ಲಪ್ಪ ನನಗೆ ಇನ್ನೂ ಉನ್ನತವಾದಂಥ ಕೆಲಸ ಸಿಗಲಿ ಅಂತ ನಾವು ಕಾತುರತೆಯಿಂದ ಕಾಯ್ತಾನೇ ಕೂತ್ಕೊಂಡ್ರೆ ಜೀವನ ನಡೆಯೋದಾದ್ರೂ ಹೇಗೆ? ಅದರಲ್ಲೂ ನಿಮ್ಮನ್ನು ನಂಬಿರ್ತಕ್ಕಂಥ ನಿಮ್ಮ ಪರಿವಾರ ಇದೆ, ನಿಮ್ಮ ತಾಯಿ ಇದ್ದಾರೆ, ನಿಮ್ಮ ತಂಗಿ ಇದ್ದಾರೆ. ಅದರಲ್ಲೂ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ನೋಡಿದ್ರೆ ಇನ್ನಷ್ಟು ಸಮಸ್ಯೆಗಳೇ ಜಾಸ್ತಿ ಇದೆ. ಇದೆಲ್ಲದರ ಮಧ್ಯದಲ್ಲಿ ನಮಗೊಂದು ಸರಿಯಾದ ಉದ್ಯೋಗ ಬೇಕು ಅಂತ ನಾವು ಅಪೇಕ್ಷೆ ಪಡ್ತಾ ಕೂತ್ಕೊಂಡ್ರೆ ಸಾಧ್ಯವಿಲ್ಲ. ದಿನದ 24 ಗಂಟೆ ಕಳೆದೋಗುತ್ತೆ ವಿನಃ ಆ 24 ಗಂಟೆ ಇವತ್ತು ಉಳಿದಿರ್ತಕ್ಕಂಥ ಸಮಯ ನಾಳೆ ಸಿಗುತ್ತೆ ಅಂತಕ್ಕಂಥದ್ದಿಲ್ಲ. ಹಾಗಾಗಿ ಸಿಕ್ಕಂಥ ಒಂದು ಉದ್ಯೋಗವನ್ನೇ ನೀವು ಕೈ ಹಿಡಿಯಬೇಕು. ಇದರ ಮಧ್ಯದಲ್ಲಿ ನಾನು ಹೇಳುವಂಥ ಸಣ್ಣದ ಒಂದು ಪರಿಹಾರ ಇದೆ, ಅದು ಮಾಡ್ಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಅಶ್ವತ್ಥ ಕಟ್ಟೆ ಇದ್ದರೆ ಆ ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ದಿನಕ್ಕೆ ಒಂದು ಅಶ್ವತ್ಥ ಮರದ ಎಲೆ ತೊಗೊಂಬನ್ನಿ. ದಿನಕ್ಕೆ ಒಂದು ಅಶ್ವತ್ಥ ಮರದ ಎಲೆ ತೊಗೊಂಬಂದು ಆ ಎಲೆಯನ್ನು ಶುದ್ಧಿ ಮಾಡಿ ಅದರ ಮೇಲೆ ಅರಿಶಿಣದ ನೀರಿನಿಂದ ಶ್ರೀಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೆದು ಅದರ ಮೇಲೆ 1 ಚಿಟಿಕೆಯಷ್ಟು ಉದ್ದಿನ ಕಾಳು ಹಾಕಿ ಅದೇ ಯಾವ ಮರದಿಂದ ತಂದಿದ್ದಿರೋ ಎಲೆ ಅದೇ ಮರದ ಹತ್ರ ಬುಡದಲ್ಲಿ ತೊಗೊಂಡೋಗಿ ಇಟ್ಬಿಡಿ. ಈ ಪ್ರಕಾರ ಒಂದು 18 ದಿವಸ ನೀವು ಮಾಡಿ. ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ, ಮನಸ್ಸು ಸ್ಥಿಮಿತವಾಗುತ್ತೆ, ಸಿಕ್ಕಂಥ ಒಂದು ಕೆಲಸವನ್ನು ಗೌರವಿಸ್ತೀರಿ, ಅದನ್ನೇ ಮುಂದೆ ಜೀವನಕ್ಕೆ ಉಪಯೋಗಕ್ಕೆ ತೊಗೊಂಡು ಹೋಗ್ತೀರಿ. ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿ ಮಾತನಾಡೋದಕ್ಕಾಗಿ ಅಭಿಷೇಕ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಮಹೇಶ್ವರ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಹಾಸ್ಪಿಟಲ್. ಓಕೆ, ಮಾತಾಡಿ ಗುರುಜಿ ಹತ್ರ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ನಮಸ್ಕಾರ ಗುರುಜಿ. ಹೇಳಮ್ಮ. ಏನು ಗುರುಜಿ, ವರ್ಷ ಆಯ್ತು ನಿಮ್ಮ ಜೊತೆ ಮಾತಾಡಿ ಗುರುಜಿ. ನಾವು ಸ್ವಲ್ಪ ಆರೋಗ್ಯ ವಿಷಯದ ಮಾತಾಡ್ಬೇಕಾಯ್ತು ಗುರುಜಿ. ನಮ್ಮ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಗುರುಜಿ. ಹೊಟ್ಟೆ ನೋವು ಬರ್ತಾ ಇತ್ತು ಗುರುಜಿ. 1 ವರ್ಷ ಆಯ್ತು ಗುರುಜಿ ಆಪರೇಷನ್ ಮಾಡ್ಕೊಂಡು. ಪದೇ ಮತ್ತೆ ಹಂಗೆ ನೋವು ಬರ್ತಾ ಇತ್ತು ಗುರುಜಿ, ಹೊಟ್ಟೆ ನೋವು. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಫುಲ್ಲು ನೋವು ಗುರುಜಿ. ನೋವು ನನಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಗುರುಜಿ. ಅಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಹೊಟ್ಟೆ ನೋವು ಆಪರೇಷನ್ ಅಂದಲ್ಲ, ಏನಕ್ಕೆ? ಒಂದು ಅಪೆಂಡಿಕ್ಸ್ ಆಗಿತ್ತಾ? ಏನು ಸಮಸ್ಯೆ ಅದು? ಅದು ನೀರುಗುಳ್ಳೆ ಇತ್ತು ಅಂತ ಹೇಳಿದ್ರು ಗುರುಜಿ ನನಗೆ. ನೀರುಗುಳ್ಳೆ ಇತ್ತು ಅಂತ ಆಪರೇಷನ್ ಮಾಡಿದ್ರು? ಗುರುಜಿ, ನೀರುಗುಳ್ಳೆ ಇತ್ತು ಅಂತ ಆಪರೇಷನ್ ಮಾಡಿದ್ರು ಗುರುಜಿ. ಅದು ಪದೇ ಮತ್ತೆ ಈಗ ಹಂಗೆ ನೋವು ಬರ್ತಾ ಇರೋದು ಗುರುಜಿ. ಅದು ಏನಂತ ಕೈ ತೊಡಕಾಗಿತ್ತಂತ ಗೊತ್ತಾಗ್ತಿಲ್ಲ ಗುರುಜಿ. ತಾಯಿ, ನಾನು ಹೇಳೋ ಪ್ರಶ್ನೆಗೆ ಉತ್ತರ ಕೊಡು. ಕಿಬ್ಬೊಟ್ಟೆ ನೋವು ಬರುತ್ತಾ, ಮೇಲ್ ಹೊಟ್ಟೆ ನೋವು ಬರುತ್ತಾ? ಕೆಳಗ ಹೊಟ್ಟೆ ನೋವು ಗುರುಜಿ. ಕೆಳಗೆ ಹೊಟ್ಟೆ ನೋವು ಬರುತ್ತೆ? ಕೆಳಗ ಗುರುಜಿ. ಅದ್ರಾಗ ಮೂತ್ರ ಇದು ಬೇದಿ ಆಗ್ತಾ ಇಲ್ಲ ಗುರುಜಿ ನನಗೆ. 3 ದಿನಕ್ಕೊಂದ್ಸರಿ 4 ದಿನಕ್ಕೊಂದ್ಸರಿ ಹಂಗ ಆಗುತ್ತೆ ಗುರುಜಿ ಬೇದಿ. ಸತ್ಯಲ್ಲ ಆಗಲ್ಲ ಗುರುಜಿ ನನಗೆ. ಯಾಕೆ ಹಂಗ ಆಗುತ್ತೆ ಗೊತ್ತಾಗ್ತಾ ಇಲ್ಲ ಗುರುಜಿ. ನಾನು ಹೇಳೋದು ಕೇಳಿಸ್ಕೊಮ್ಮ. ಸರಿಯಾದ ರೀತಿ ಸರಿಯಾದ ಸಮಯಕ್ಕೆ ಆಹಾರ ಪದ್ಧತಿ ತಗೋ. ಊಟ ಮಾಡುವಾಗ ಆದಷ್ಟು ಸ್ವಲ್ಪ ತರಕಾರಿಗಳನ್ನು ಹೆಚ್ಚು ಬೇಯಿಸೋದು ಬೇಡ, ಹಸಿ ತರಕಾರಿಗಳ ಆಹಾರ ತಗೋ. ಮತ್ತೆ ಪ್ರತಿ ದಿವಸ ವಾರಕ್ಕೆ 3 ದಿವಸನಾದರೂ, ನಾನು ಹೇಳೋದು ಕೇಳಿಸ್ಕೊಮ್ಮ, ವಾರಕ್ಕೆ 3 ದಿವಸನಾದರೂ ಚಕ್ಕೆ ಇರುತ್ತಲ್ಲ, ದಾಲ್ಚಿನ್ನಿ ನೀರು, ದಾಲ್ಚಿನ್ನಿ ಚಕ್ಕೆ ಸಾಂಬಾರ್ಗೆ ಹಾಕ್ತಾರಲ್ಲ ಚಕ್ಕೆ, ಅದನ್ನು ರಾತ್ರಿ ನೀರಿಗೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿ. ಈ ಪ್ರಕಾರ ಮಾಡ್ತಾ ಬಂದರೆ ದೇಹದ ಆರೋಗ್ಯ ಸ್ಪಷ್ಟ ಸಮತೋಲನವಾಗುತ್ತೆ. ಮೊದಲು ನೋಡಮ್ಮ, ಎಲ್ಲಕ್ಕಿಂತ ಮುಖ್ಯವಾಗಿ ಮನೋರೋಗಕ್ಕೆ ಮೊದ್ದಿಲ್ಲ. ಆ ಮನೋರೋಗ ಬಿಡಬೇಕು ನೀನು. ನನಗೇನೋ ಆಗೋಗ್ಬಿಟ್ಟಿದೆ, ನನಗೆ ಆಪ್ರೇಷನ್ ಆಗಿದೆ, ಅದಾದಮೇಲೆ ನನ್ನ ದೇಹ ಹಿಂಗಾಯಿತು, ನನ್ನ ಪರಿಸ್ಥಿತಿ ಹೀಗಾಯಿತು ಅನ್ನೋ ಮನಸ್ಸು ನಿನ್ನ ಯಾವುದಕ್ಕೂ ಬಿಟ್ಕೊಡೋದಿಲ್ಲ. ನೋಡು, ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂದರೆ ಡೈಜೆಷನು ಆಗೋದಿಲ್ಲ, ಆರೋಗ್ಯ ಪರಿಸ್ಥಿತಿಯೂ ಸರಿ ಇರೋದಿಲ್ಲ.
ನೀನೇನೂ ಆಗಿಲ್ಲ. ಇವತ್ತು ನನ್ನ ಹತ್ರ ನೀನು ಮಾತಾಡಿದ್ಯಾ, ನಾನು ಹೇಳಿರುವಂಥ ಪರಿಹಾರಗಳನ್ನು ಸ್ವಲ್ಪ ಮಾಡ್ಕೋ, ಆಟೋಮೆಟಿಕ್ಕಾಗಿ ನೀನು ಚೆನ್ನಾಗಿರ್ತೀಯ. ಗುರುಜಿ ಸ್ವಲ್ಪ ತಲೆ ಭಾಳ ನೋಯ್ತು ಗುರುಜಿ ನನಗೆ. ಹೊಟ್ಟೆನೇ ಸರಿ ಇಲ್ಲ ಅಂದರೆ ಏನು ತಲೆ ಬಿಡುತ್ತಮ್ಮ. ಸಂಪೂರ್ಣ ಇರುಳು ಈ ದೇಹಕ್ಕೆ, ಇಡೀ ದೇಹಕ್ಕೆ ಪ್ರಧಾನವಾದ್ದು ಹೊಟ್ಟೆ. ಹೊಟ್ಟೆ ಒಳಗೆ ಆ ಫಂಕ್ಷನ್ಸ್ ಏನಾಗಬೇಕು ಸರಿಯಾದ ಪಚನ ಕ್ರಿಯೆಗಳು, ಮಲಮೂತ್ರ ವಿಸರ್ಜನೆಗಳು ಇದೆಲ್ಲ ಕ್ರಮವಾಗಾದರೆ ನಿನಗೆ ಯಾವ ರೋಗವೂ ಬರೋದಿಲ್ಲ. ಯಾವಾಗ ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗೋದಿಲ್ವೋ ಆವಾಗ ತಲೆನೋವು ಬರುತ್ತೆ, ಕಣ್ಣು ಕಾಣದಂಗೆ ಆಗುತ್ತೆ, ತಲೆ ಸುತ್ತುತ್ತೆ, BP ರೈಸ್ ಆಗುತ್ತೆ, ಶುಗರು ಅಲ್ಲೇ ಬಂದ್ಬಿಡುತ್ತೆ. ಫಸ್ಟ್ ನೀನು ಆರೋಗ್ಯ ಸರಿಪಡಿಸ್ಕೊಮ್ಮ. ಒಳ್ಳೇದಾಗಲಿ ತಾಯಿ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಮಾಲೂರು ಸಮಾಜ ಸೇವಕರು ಆಗಿರುವಂತಹ ಹೂಡಿ ವಿಜಯಕುಮಾರ್ ಅವರು ಆಗಮಿಸಿದ್ದಾರೆ ಮತ್ತು ಅವರೊಂದಿಗೆ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯಕುಮಾರ್ ಬಂದಿದ್ದಾರೆ ಅಂದರೆ ಬೃಹತ್ ಮಟ್ಟದ ಯಾವುದೋ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಚಿಂತನೆ ಇರುತ್ತೆ. ಅದರ ಜೊತೆಗೆ ಈ ಪುಷ್ಪಮಾಲೆ ಇದೆಯಲ್ಲ, ಇದು ಮತ್ತಷ್ಟು ವಿಶೇಷ ಆಕರ್ಷಣೆ. ಬಹುಶಃ ಇದು ನೀವು ಒಬ್ಬರೇ ಇರಬೇಕು ಈ ಥರ ಹಾರಗಳನ್ನು ರೆಡಿ ಮಾಡಿಸೋದು. ಒಳ್ಳೆಯದಾಗಿ ತಾಯಿ ಆಶೀರ್ವಾದ ಕೊಡಿ. ಪುಸ್ತಕ ಬಿಡುಗಡೆ ಮಾಡಿದ್ವಿ ಅಂಬೇಡ್ಕರ್ ಅವರು ಮಾಲೂರು ತಾಲೂಕಲ್ಲಿ ಬಿಡುಗಡೆ ಮಾಡಿದ್ವಿ. ಇಡೀ ರಾಜ್ಯಕ್ಕೆ ಇದು ಹೋಗೋ ಥರ ತಗೊಳ್ಳಿ, ಮಾತಾಡಿ ಹೇಳಿ. ನಮ್ಮ ವಿಕ್ರಮ ಪತ್ರಿಕೆಯಿಂದ ಅಂಬೇಡ್ಕರ್ ಅವರ ವಿಚಾರವಾಗಿ ಒಂದು ಪುಸ್ತಕ ಬಿಡುಗಡೆ ಮಾಡಿಸಿದ್ವಿ ಸ್ವಾಮೀಜಿ. ಮೊನ್ನೆ 26ನೇ ತಾರೀಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವ್ರದ್ದು ಪುಸ್ತಕ ಬಿಡುಗಡೆ ಮಾಡಿಸಿದ್ದೀವಿ. ಅದೇ ರೀತಿ ನಮ್ಮ ಮನೆಯ ಗೃಹ ಪ್ರವೇಶ, ಆ ಗೃಹ ಪ್ರವೇಶಕ್ಕೆ ತಾವು ಮಾಲೂರು ತಾಲೂಕಿಗೆ ಬಂದು ಎಲ್ರಿಗೂ ನಾವು ಆಶೀರ್ವಾದ ಮಾಡಬೇಕಂತ ಈ ಮುಖಾಂತರ ಕೋರೋದಕ್ಕೆ ಬಯಸ್ತೀನಿ ಗುರುಜಿ. ಈ ಬಹಳ ಒಳ್ಳೆ ದಿನ ಇದು. ದಿನಾಂಕ ನೋಡಿದೆ ಮತ್ತು ಇನ್ವಿಟೇಷನ್ ಆಗಲೇ ನನ್ನ ಗಮನಕ್ಕೆ ಬಂದಿತ್ತು. ಆದರೆ ಇನ್ನೂ ವಿಜಯಕುಮಾರ್ ಬರಲಿಲ್ವಲ್ಲ ಅಂತ ಚಿಂತನೆ ಮಾಡ್ತಿದ್ದೆ. ಯಾಕೆಂದರೆ ಯಾವುದು ಮುಂದುವರ್ಸಲ್ಲ ಸ್ವಾಮೀಜಿ ಗುರುಜಿ. ನಾವು ನಿಮ್ಮ ಗಮನಕ್ಕೆ ತಂದೆ ಮಾಡೋದೆಲ್ಲನೂ. ಹಾಗಾಗಿ ನೀವು ಕಾರ್ಯಕ್ರಮಕ್ಕೆ ಬೆಳಗ್ಗೆ ಬರಬೇಕಂತ ವಿನಂತಿ ಮಾಡ್ಕೊತೀವಿ ಗುರುಜಿ. ಖಂಡಿತ. ಆ ದಿನ ನಿಮ್ಮ ಮನೆಯ ಗೃಹ ಪ್ರವೇಶ ಆದರೂ ಸಾರ್ವತ್ರಿಕವಾಗಿ ಎಲ್ಲ ಹೆಣ್ಣುಮಕ್ಕಳನ್ನು ಸೇರಿಸಿ ಒಂದು ದೊಡ್ಡ ಬೃಹತ್ ಮಟ್ಟದ ಒಂದು ಕಾಯಕವನ್ನು ಮಾಡಬೇಕು, ಮಹಾಲಕ್ಷ್ಮಿ ಅನುಷ್ಠಾನ ಮಾಡಬೇಕು ಅಂತೇಳಿ ಲಕ್ಷ್ಮೀ ಪೂಜೆಗೆ ಹೆಚ್ಚು ಹೊತ್ತು ಕೊಟ್ಟಿದ್ದೀರಲ್ಲ, ಅದು ಒಂದು ಸಂತೋಷದ ವಿಚಾರ. ನಮ್ಮ ಮನೆ ನಮ್ಮ ಕಾಯಕ ಅನ್ನೋದು ಇದೆ, ಆದರೆ ನಮ್ಮ ಮನೆ ನಮ್ಮೆಲ್ಲರ ಕಾಯಕ ಅನ್ನೋದನ್ನು ಚಿಂತನೆ ಮಾಡುವಂತಹ ಮನಸ್ಥಿತಿ ನಿಮ್ಮದಾದ್ರಿಂದ ಒಳ್ಳೆ ಕಾಯಕವನ್ನು ಮಾಡ್ತಿದ್ದೀರಿ. ಹಾಗೆ ಇದಕ್ಕೆ ಹೆಸರು ತುಂಬ ಚೆನ್ನಾಗಿಟ್ಟಿದ್ದೀರಿ. ಟೈಟ್ಲ್ ನಾನು ನೋಡಿದ ತಕ್ಷಣ ಅಂದ್ಕೊಂಡೆ ಈ ಟೈಟ್ಲ್ ಇರ್ತಕ್ಕಂತಹದ್ದು ಒಂದು ವಿಭಿನ್ನ ವಿಶೇಷತೆ. ಇದಕ್ಕೆ ಮೋದಿ ನಿವಾಸ ಎಂಬತಕ್ಕಂತಹದ್ದು. ಮೋದಿ ನಿವಾಸ ಅಂದರೆ ಮೋದಿಯವರ ಹೃದಯದಲ್ಲಿ ನೀವು ನಿಂತಂಗೆ ಆಯಿತು. ಒಳ್ಳೇದಾಗಲಿ. ಲಕ್ಷ್ಮೀ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಗುರುಜಿ. ಮಾಲೂರು ತಾಲೂಕಿನ ಎಲ್ಲ ತಾಯಂದ್ರನ್ನು ಕರೆಸಿ ಅವರಿಗೆ ಬಲೆಶಾಸ್ತ್ರ ಕೂಡ ಇಟ್ಕೊಂಡಿದ್ದೀವಿ. ಎಲ್ಲ ಈ ಥರ ಇಡೀ ಮಾಲೂರು ತಾಲೂಕಲ್ಲಿ 65,000 ಮನೆಗಳಿಗೂ ಇನ್ವಿಟೇಷನ್ ಕೊಟ್ಟಿದ್ವಿ. ಪ್ರತಿಯೊಬ್ಬರು ಬರಂಗೆ ನೋಡ್ಕೊತಾ ಇದ್ದೀವಿ ಗುರುಜಿ. ತುಂಬ ಸಂತೋಷ. ಬರಲಿ. ಒಂದು ಬೃಹತ್ ಮಟ್ಟದ ವೇದಿಕೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನು ಸಾಮೂಹಿಕವಾಗಿ ಕೂಡಿಸಿ ಎಲ್ಲ ತಾಯಂದರ ಒಂದು ಪರವಾಗಿ ಅವರಲ್ಲಿ ಒಂದು ಲಕ್ಷ್ಮಿ ಅನುಷ್ಠಾನವನ್ನು ಸಹಿತ ಏನು ಕಾಯಕ ಇದೆಯೋ ಅದನ್ನು ಅದ್ಧೂರಿತವಾಗಿ ಮಾಡೋಣ. ನಾನು ಸಹಿತ ಇದು ಭಾನುವಾರ ಆದ್ದರಿಂದ ಬೆಳಗ್ಗೆ ಒಂದು 11 ಗಂಟೆ ಸರಿಸುಮಾರಿಗೆ ಅಲ್ಲಿ ಬಂದರೆ ಮಧ್ಯಾಹ್ನ ಅನ್ನಪ್ರಸಾದ 12 ಗಂಟೆ ಅಷ್ಟರೊಳಗೆ ಆ ಕಾರ್ಯಕ್ರಮವನ್ನು ಮುಗಿಸೋಣ. 11 ಗಂಟೆಗೆ ನಾನು 10:30ರಿಂದ 11 ಗಂಟೆ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ. ಆಗಲಿ ಗುರುಜಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೂ ಇಂತಹ ಧರ್ಮ ಕಾರ್ಯಗಳು, ಇಂತಹ ಸೇವೆಗಳು ಹೆಚ್ಚೆಚ್ಚು ನಡೀತಾ ಇರಲಿ. ಒಳ್ಳೆಯದಾಗಲಿ. ಸುರೇಶ್, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಈಗ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ 2 ವಿಶೇಷ ಕಾರ್ಯಕ್ರಮಗಳಿಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ ಶ್ರೀ ಹೊಳೆ ಚೌಡೇಶ್ವರಿ ದೇವಿ ದೇವಾಲಯದ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಈ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಕೊಂಡಹಳ್ಳಿ ಗ್ರಾಮದ ರಾಮಯ್ಯನ ಕೆರೆ ಮಾರ್ಗ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಖಂಡಿತವಾಗಿ ಭಾಗವಹಿಸಬಹುದು. ಮತ್ತೊಂದು ಕಾರ್ಯಕ್ರಮ ಶ್ರೀ ಕೋಡಿ ಕೆಂಪಮ್ಮ ದೇವಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಕೃಪಾಂಜನೇಯ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ. ಸ್ಥಳ ಕೆಂಚನಹಳ್ಳಿ, ಕೋಡಿಗೆಹಳ್ಳಿ ಅಂಚೆ, CS ಪುರ ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಖಂಡಿತವಾಗಿಯೂ ಈ 2 ಕಾರ್ಯಕ್ರಮಗಳಲ್ಲೂ ನೀವು ಭಾಗವಹಿಸಬಹುದು. ಗುರುಜರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ನಮಸ್ತೆ. ನಮಸ್ಕಾರ ಹೇಳ್ರಿ. ನಿಮ್ಮ ಹೆಸರು ಹೇಳಿ, ಮಾತಾಡಿ. ಹಾ ಮೇಡಮ್ ನಮಸ್ಕಾರ ರೀ. ಹಾ, ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದು ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುಲ್ಬರ್ಗನಿಂದ ಮಾತಾಡ್ತೀನಿ. ಆಯ್ತು, ಗುರುಜಿ ಹತ್ರ ಮಾತಾಡಿ.
ಹಾ ಕೊಡ್ರಿ ಮೇಡಮ್. ಫೋನು ಜಾಸ್ತಿ ಹೊತ್ತು ನಾವು ರೈಟಿಂಗ್ ಇಟ್ಬಿಟ್ಟಿರ್ತೀವಲ್ವಾ, ಅದಕ್ಕೆ ಅವರಿಗೆ ಅವ್ರು ಯಾರು ಕನ್ಫ್ಯೂಷನ್ ಮಾತಾಡ್ತಾರೆ ಆಗುತ್ತೆ. ಅನ್ನೋದು ಕನ್ಫ್ಯೂಷನಲ್ಲಿ ಇರ್ತಾರೆ. ಹಲೋ, ಹಾ ನಮಸ್ಕಾರ ಗುರುಗಳೇ. ನಮಸ್ತೆಪ್ಪ, ಹೇಳಿ. ನಮ್ಮ ಅಕ್ಕರ ಮಗನ ಶರಣು ಬಿರದರ್ ಅಂತ, ಹ್ಮ್ ಅವ್ರದ್ದು ಮ್ಯಾರೇಜ್ ಅಂದ್ರೆ ಕಂಕಣ ಬಗ್ಗೆ ಕೂಡಿ ಬಂదని ಕೇಳ್ಬೇಕಾಗಿತ್ತು ಸರ್. ಅವ್ರದ್ದು ಫೋಟೋ ಮತ್ತು ಅವ್ರ ಕಣ್ಣರೇಖೆ ಅಥವಾ ಅವರ ನಕ್ಷತ್ರ ಪಕ್ಕದಲ್ಲಿದ್ದಾರ ಅವರು? ಅವರು ಇಲ್ಲ ಸರ್, ಅವರು ಇಲ್ಲಿ ಇರಲ್ರಿ, ಗುಲ್ಬರ್ಗದಾಗ ಅವ್ರು ಹೊರಗಿರ್ತಾರ್ರಿ. ಅದಕ್ಕೆ ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದ್ದೇವೆ ಸರ್ ನಿಮಗೆ. ಹಾಗಲ್ಲ ನೋಡಿ, ಈ ಮದುವೆ ವಿಚಾರ ಆಗಲಿ ಯಾವುದೇ ಒಂದು ವಿಚಾರಗಳನ್ನು ಮಾತಾಡಬೇಕಾದ್ರೂ ಒಂದು ಸ್ಪಷ್ಟೀಕರಿಸಲಿಕ್ಕೆ ಅವರ ಕಣ್ಣರೇಖೆ ಹತ್ತಿರ ಇರಬೇಕು, ಅಥವಾ ಅವರು ನನ್ನ ಮಾತಾಡಬೇಕು, ಸ್ವರತರಂಗ ಚೆನ್ನಾಗಿರಬೇಕು. ಸ್ವರತರಂಗ ಅಥವಾ ಅವರ ಕಣ್ಣರೇಖೆ ಎರಡರಲ್ಲಿ ಯಾವುದಾದ್ರು ಒಂದಿದ್ರೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ನಿಮ್ಮ ಆನಂದ್ ಗುರುಜಿಯವರು ತಿಳಿಸ್ಲಿಕ್ಕೆ ಕರೆಕ್ಟ್ ಆಗುತ್ತೆ. ನೀವು ಕರೆ ಮಾಡಿದ್ದೀರಿ, ನಿಮ್ಮನ್ನು ಸಮಾಧಾನಕ್ಕೋಸ್ಕರ ನಾನು ಎರಡು ಮಾತಾಡ್ಬೋದು, ಆದರೆ ಅದು ಸೂಕ್ತವಲ್ಲ. ಆದರೂ ಮದುವೆ ವಿಚಾರವಾಗಿ ಕೇಳ್ತಿದ್ದೀರಿ, ಏನು ಮಾಡ್ತಿದ್ದಾರೆ ಅವರು? ಅವರು ಬಂಗಾರದ ಗೊಂದಾಗ ಮಾಡ್ತಾರ್ರಿ. ಹಾಂ, ಗೋಲ್ಡ್ ಶಾಪ್ನಾಗ ಮಾಡ್ತಾರ್ರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ಬೇಗ ಅವರಿಗೆ ಕಾರ್ಯಸಿದ್ಧಿ ಆಗಲಿ, ವಿವಾಹಕ್ಕೆ ಕಂಕಣ ಭಾಗ್ಯ ಬರಲಿ. ಹಾಗೆ ಬೇಗ ಆ ಕಂಕಣ ಭಾಗ್ಯ ಬರಲಿಕ್ಕೋಸ್ಕರ ಒಂದು 9 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಕಳಿಸಿ, ಒಂದು ಕೆಂಪು ವಸ್ತ್ರ, ಒಂದಿಡೀ ತೊಗರಿ ಬೇಳೆಯನ್ನು ಮನೆಯಲ್ಲಿ ಗಂಟು ಕಟ್ಟಿ ಪೂಜೆ ಮಾಡಿ ಅದನ್ನು ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ತೆಗೆದುಕೊಂಡು ಕೊಡೋದಕ್ಕೆ ಪ್ಲಾನ್ ಮಾಡಿ. ಈ ಥರ ಒಂದು 9 ಮಂಗಳವಾರ ಮಾಡಿ, ಅದೇ ಮಂಗಳವಾರದ ದಿವಸ ಸಣ್ಣ ಮಕ್ಕಳಿಗೆ ಒಂದಿಷ್ಟು ಹಾಲು ಹಣ್ಣು ಕೊಡ್ತಕ್ಕಂಥದ್ದು, ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚುವಂಥದ್ದು. ಇಷ್ಟು ಕೆಲಸ ಮಾಡಿದ್ರೆ ಅಕಸ್ಮಾತ್ ಜಾತಕದಲ್ಲಿ ಕುಜದೋಷವಾಗಲಿ ಅಥವಾ ಆ ಲಗ್ನ ದೋಷವಾಗಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಂತಿದ್ದರೆ ಆ ಸಮಸ್ಯೆಗಳು ಅಲ್ಲಿಂದಲ್ಲೇ ಆಗಿಂದಾಗಲೇ ಪರಿಹಾರ ಆಗುತ್ತೆ. ಇದಿಷ್ಟನ್ನು ಕಾಯಕವನ್ನು ಕ್ರಮಬದ್ಧವಾಗಿ ಮಾಡ್ಕೊಳ್ಳಿ, ಅವರ ಮನೋಕಾಮನೆ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನು ವೀಕ್ಷಕರೇ, ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿಯವರ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.